Okay, so hey everyone, welcome to all of you to my channel Imam D classes. ಬರ್ರಿಪ್ಪ ಈಗ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ್ರಿ ಬೇಸ್ಡ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ನೋಡ್ರಿ ಟೈಮ್ ಇಲ್ಲ, ನಾ ಮೊಬೈಲ್ ಒಳಗೆ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕಂದ್ರೆ ಭಾಳ ಟೈಮ್ ಬೇಕು. ಓಕೆ, 2 to 3 hours ಬೇಕು, ಯಾಕಂದರೆ ಅಷ್ಟು GB ಐತಿ. ಬಟ್ ಫಾರ್ ಓನ್ಲಿ ಫಾರ್ ಯು ಐ ಆಮ್ ಅಪ್ಲೋಡಿಂಗ್ ದಿಸ್ ವಿಡಿಯೋ ಫಾರ್ ಸ್ಕ್ರೀನ್ ರೆಕಾರ್ಡಿಂಗ್. ಬರಿಪ ಫಾಲೋವಿಂಗ್ ಆರ್ ದ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಪವನ್ ಲಿಮಿಟೆಡ್ ಆಸ್ ಆನ್ 31/12/2013 ಆ್ಯಂಡ್ 31/12/2014. 13 ಓಪನಿಂಗ್ 14 ಕ್ಲೋಸಿಂಗ್, 13 ಓಪನಿಂಗ್ 14 ಕ್ಲೋಸಿಂಗ್. ಬರೀ ಇದು ಬ್ಯಾಲೆನ್ಸ್ ಶೀಟ್ ಐತಿ, ರೆಡಿಮೇಡ್ ತೋರಿಸ್ಬಿಡ್ತೀನಿ ನಿಮ್ಗೆ. ರೆಡಿಮೇಡ್ ಇದು ನೋಟ್ಸ್ ಟು ಅಕೌಂಟ್ಸ್ 13 ಮತ್ತು 14. 13 ಇಲ್ಲ ಐತಿ, 14 ಇಲ್ಲ ಐತಿ. ಎಕ್ಸಾಮಲ್ಲೇ 14 ಇಲ್ಲೇ ಕೊಟ್ಬಿಡ್ತಾರೆ, 13 ಇಲ್ಲೇ ಕೊಟ್ಬಿಡ್ತಾರೆ, ಮೇ ಬಿ ಕನ್ಫ್ಯೂಸ್ ಮಾಡಕ್ಕೆ. ಓಕೆ, ನೋಟ್ ನಂಬರ್ 1 2 3 4 5 6 7 8 ಬರಬೇಕಿಲ್ಲ, 8 ಬರಬೇಕಿಲ್ಲ, 8 ಆಮೇಲೆ 9. ನಿಮ್ದು ಆನ್ಸರ್ ಹೇಳ್ರಿಪ್ಪ. ಇದು ಇದು ಏನು ರೀ? ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲ, ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಹೌದು, ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇದು ಆ್ಯಕ್ಚುಲಿ ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಬರಬೇಕಿಲ್ಲ, ಅದು ಇದು ಇಲ್ಲ. ಡಿವಿಡೆಂಟ್ ಪೇಡ್ ಅಡ್ಜಸ್ಟ್ಮೆಂಟ್ ನೋಡ್ರಿ, ಅಡಿಷನಲ್ ಇನ್ಫಾರ್ಮೇಷನ್. ಡಿವಿಡೆಂಟ್ ಪೇಡ್ 3,500. ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಫಾರ್ ರುಪೀಸ್ 10,000. ಗುಡ್ ವಿಲ್ ರಿಟರ್ನ್ ಆಫ್ ರುಪೀಸ್ 5,000. ಡಿಬೆಂಚರ್ಸ್ ಪೇಡ್ ಆಫ್ ರುಪೀಸ್ 6,000. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇದು. ನಿಮ್ದು ಆನ್ಸರ್ ಹೇಳ್ರಿ, ಈಗ ಹೇಳ್ರಿ ನಿಮ್ದು ಆನ್ಸರ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನಿಮ್ದು ಇದು, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನಿಮ್ದು ಇದು 7,800 ನಿಮ್ದು ಆನ್ಸರ್ ಬರಬೇಕು. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಡಿ ಮಾಡಿರಿ. ನಿಮ್ದು ಆನ್ಸರ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್ 7,800 ನಿಮ್ದು ಬ್ಯಾಲೆನ್ಸ್ ಬರಬೇಕು. ಆವಾಗ ನಿಮ್ದು ಆನ್ಸರ್ ಕರೆಕ್ಟ್, ಇಲ್ಲಾಂದರೆ ಇಲ್ಲ. ತಿಳಿತಾ? ಬರೀಪ್ಪ ಸೆಕ್ಷನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಮಿಸ್ಟರ್ ಪವನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2015-16. ಈಗ ಅಸೆಸ್ಮೆಂಟ್ ಬರಂಗಿಲ್ಲ ಇಲ್ಲಿ, ಇದು ಇನ್ಕಮ್ ಟ್ಯಾಕ್ಸ್ ಅಲ್ಲ, ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಫಾರ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಫ್ ಮಿಸ್ಟರ್ ಪವನ್ ಅಷ್ಟೇ ಬರಬೇಕು, ಅಸೆಸ್ಮೆಂಟ್ ಬರಂಗಿಲ್ಲ. ಓಕೆ, ಅದು ಒಂದು ಸ್ವಲ್ಪ ಇದು ಮಾಡಿರಿಪ್ಪ, ಎಕ್ಸ್ಕ್ಯೂಸ್ ಮಾಡಿರಿ, ನಂದು ನೋಟ್ಸ್ ಇಲ್ಲ ಇದು ಸ್ವಲ್ಪ ಅದಕ್ಕೆ. ಪರ್ಟಿಕ್ಯುಲರ್ಸ್ ರುಪೀಸ್ ಇಲ್ಲಿ 3 ಕಾಲಮ್ ಹಾಕ್ಬಿಟ್ಟಾರಿ, ನೀವು ಓನ್ಲಿ 2 ಕಾಲಮ್ ಹಾಕ್ರಿ. ರುಪೀಸ್ ಕಾಲಮ್ ಅಷ್ಟು ಹಾಕ್ರಿಪ್ಪ ನೀವು. ಓಕೆ, ಕ್ಯಾಪಿಟಲ್ ಎ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಇದರೊಳಗೆ ನೆಟ್ ಪ್ರಾಫಿಟ್ ಏನ್ರಿ? ಇದರೊಳಗೆ ನೆಟ್ ಪ್ರಾಫಿಟಲ್ಲಿ ಕ್ಲೋಸಿಂಗ್ ತೊಗೊಬಿಟ್ಟಾರಿ. ನೀವು ಏನ್ರಿಪ್ಪ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡಿರಿ. ಬೇಕಂದ್ರೆ ನೆಟ್ ಪ್ರಾಫಿಟ್ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿಪ್ಪ? ಪ್ರಾಫಿಟ್ ಆ್ಯಂಡ್ ಲಾಸ್. ನೋಟ್ ನಂಬರ್ 2 ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಒಳಗೆ ಸರ್ಪ್ಲಸ್ ಅಂದ್ರೆ ಏನ್ರಿಪ್ಪ? ರಿಸರ್ವ್ ಕೊಟ್ಟಿಲ್ಲ ಇಲ್ಲೇ, ನೋಡ್ರಿ ಇಲ್ಲೇ ಎಲ್ಲೈತಿ ರಿಸರ್ವ್ ಅಂತ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಐತಿ. ಬಟ್ ರಿಸರ್ವ್ ಅಮೌಂಟ್ ಕೊಟ್ಟಿಲ್ಲ ಇಲ್ಲೇ, ರಿಸರ್ವ್ ಅಮೌಂಟ್ ಎಲ್ಲಿ ಕೊಟ್ಟಿಲ್ಲ, ಓನ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಹೊಡ್ಸ್ಕೊಳ್ಳಿ. ಕ್ಲೋಸಿಂಗ್ 10,560 ಮೈನಸ್ 10,040 ಅಂತ ಮಾಡಿರಿ. ಬೇಕಂದ್ರೆ ನೀವು 10,560 ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್, 10,560 ಮೈನಸ್ 10,040 ಮಾಡಿರಿ ಬೇಕಂದ್ರೆ. ಓಕೆ, ಅದು ನಮ್ದು ಆಪ್ಷನ್. ಅವ್ರು ಏನು ಮಾಡಿಬಿಟ್ಟಾರಿಪ್ಪ, ಅವರು ನೆಟ್ ಪ್ರಾಫಿಟ್ ಕ್ಲೋಸಿಂಗ್ ಇಲ್ಲೇ ತೊಗೊಂಡ್ಬಿಟ್ಟಾರಿ. ನೆಟ್ ಪ್ರಾಫಿಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿ ತೊಗೊಂಡ್ಬಿಟ್ಟಾರಿ. ಆಮೇಲೆ ಲೆಸ್ ಮಾಡುವಾಗ ಆವಾಗ ಓಪನಿಂಗ್ ಪ್ರಾಫಿಟ್ ತೊಗೊಂಡ್ಬಿಟ್ಟಾರಿ ಅವರು. ಅದು ಹಂಗೆ ಮಾಡಿರಿ ಆನ್ಸರ್ ನಿಮ್ದು ಸೇಮ್ ಬರ್ತೈತೆ ರೀ. ನೆಟ್ ಪ್ರಾಫಿಟ್ ಕ್ಲೋಸಿಂಗ್ ಮೈನಸ್ ಓಪನಿಂಗ್ ಮಾಡಿರಿ, ಆನ್ಸರ್ ನಿಮ್ದು ಸೇಮ್ ಬರ್ತೈತೆ ರೀ. ಅವ್ರು ಏನು ಮಾಡಾರಿಪ್ಪ, ಕ್ಲೋಸಿಂಗ್ ಮೇಲೆ ತೊಗೊಂಡು ಇಲ್ಲೇ ಲೆಸ್ ಓಪನಿಂಗ್ ಪ್ರಾಫಿಟ್ ಇಲ್ಲೇ ಲೆಸ್ ಮಾಡಾರಿಪ್ಪ. ಅದು ನಿಮಗೆ ಬೇಡ. ನೀವು ಏನು ಮಾಡಿರಿಪ್ಪ, ನೆಟ್ ಪ್ರಾಫಿಟ್ ಅಂತ ಹಾಕಿರಿ ಬ್ರ್ಯಾಕೆಟಲ್ಲೇ, ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್. ಕ್ಲೋಸಿಂಗ್ ಪ್ರಾಫಿಟ್ ಎಷ್ಟ್ರಿಪ್ಪ ಇದು? ಕ್ಲೋಸಿಂಗ್ ಪ್ರಾಫಿಟ್ ಇಲ್ಲಿ ನೋಡಿಪ್ಪ, ಕ್ಲೋಸಿಂಗ್ ಪ್ರಾಫಿಟ್ 10,560 ಮೈನಸ್ ಓಪನಿಂಗ್ ಪ್ರಾಫಿಟ್ ಎಷ್ಟ್ರಿಪ್ಪ? 10,040. ಎಷ್ಟ್ರಿಪ್ಪ? 520. ಅದು ಡಿಫ್ರೆನ್ಸ್ ತೊಗೋರಿಪ್ಪ. ಡಿಫ್ರೆನ್ಸ್ ನೀವು ಕ್ಲೋಸಿಂಗ್ ಪ್ರಾಫಿಟ್ ಮೈನಸ್ ಓಪನಿಂಗ್ ಪ್ರಾಫಿಟ್ ಇಲ್ಲಿ ತೊಗೋರಿಪ್ಪ. ಎಷ್ಟು? 520 ತೊಗೋರಿಪ್ಪ ನೀವು. ಎಷ್ಟ್ರಿ? 520. ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಇಲ್ಲಿರಿಪ್ಪ ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆರ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆರ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಅದು ಬರಬೇಕಿಲ್ಲ. ತಿಳಿತಾ? ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಮುಗಿತ್ರಿ. ಡಿಬೆಂಚರ್ಸ್ ಬರಂಗಿಲ್ಲ. ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಒಳಗೆ ಡಿಬೆಂಚರ್ಸ್ ಬರಂಗಿಲ್ಲ. ಟ್ರೇಡ್ ಪೇಬಲ್, ಅದರಾಗ ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೆ ಏನ್ರಿಪ್ಪ? ಕರೆಂಟ್ ಲಯಬಿಲಿಟೀಸ್. ಏನ್ರಿ? ಕರೆಂಟ್ ಲಯಬಿಲಿಟೀಸ್. ಓಪನಿಂಗ್ ಅಮೌಂಟ್ 10,360, ಕ್ಲೋಸಿಂಗ್ ಅಮೌಂಟ್ 11,840. ಓಪನಿಂಗ್ 10,360, ಕ್ಲೋಸಿಂಗ್ 11,840. ಇನ್ಕ್ರೀಸ್ ಡಿಕ್ರೀಸ್ ರೀಪ್ಪ? ಇಲ್ಲಿ ಫಸ್ಟ್ ಇಷ್ಟು ಇತ್ತು, ಈಗ ಎಷ್ಟು ಆಗೈತೆ ರೀ? ಅಂದರೆ ಇನ್ಕ್ರೀಸ್ ಆಗೈತೆ ರೀ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಂದ್ರೆ ಏನ್ರಿ? ಟ್ರೇಡ್ ಕ್ರೆಡಿಟರ್ಸ್ ಅಂದ್ರೆ ಏನ್ರಿ? ಕರೆಂಟ್ ಲಯಬಿಲಿಟಿ ಅಲ್ಲ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಟ್ರೇಡ್ ಕ್ರೆಡಿಟರ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಲ್ಲಿರಿಪ್ಪ? ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇಲ್ಲೇ ಬರಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇಲ್ಲೇ ಬರಬೇಕು. ಆಯ್ತು ನೋಡಲಿ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಕ್ರೆಡಿಟರ್ಸ್. ಕ್ಲೋಸಿಂಗ್ ನೀವು ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್ ಮಾಡಿರಿ, ನೀವು ಅಮೌಂಟ್ ಡಿಫ್ರೆನ್ಸ್ ಅಮೌಂಟ್ ಬರೀರಿಲ್ಲ. ತಿಳಿತಾ? ಓಕೆ,
ನೆಕ್ಸ್ಟ್ ಐತ್ರಿಪ್ಪ ಟ್ರೇಡ್ ಕ್ರೆಡಿಟ್ಸ್ ಮುಗೀತು. ನೆಕ್ಸ್ಟ್ ಟ್ಯಾಂಜಿಬಲ್ ಅಸೆಟ್ಸ್ ಬರಂಗಿಲ್ಲ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಒಳಗೆ ಬರಂಗಿಲ್ಲ ಇದು. ನೆಕ್ಸ್ಟ್ ಇಂಟ್ಯಾಂಜಿಬಲ್ ಅಸೆಟ್ಸ್, ಹಾಂ ಗುಡ್ ವಿಲ್ ತೊಗೋಬೇಕ್ರಿ, ಗುಡ್ ವಿಲ್ ತೊಗೋಬೇಕು. ಓಪನಿಂಗ್ ಬ್ಯಾಲೆನ್ಸ್ 10,000, ಕ್ಲೋಸಿಂಗ್ ಬ್ಯಾಲೆನ್ಸ್ 5,000. ನಾನು ನಿಮ್ಗೆ ಹೇಳಿದ್ರಿಪ್ಪ ಯಾವಾಗಲೂ ಗುಡ್ ವಿಲ್ ಡಿಕ್ರೀಸ್ ಆಗಿತ್ತಂದರೆ ಅದು ಅರ್ಥ ಏನ್ರಿಪ್ಪ, ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ರಿಟರ್ನ್ ಆಫ್ 10,000 ಮೈನಸ್ 5,000, ಗುಡ್ ವಿಲ್ ರಿಟರ್ನ್ ಆಫ್. ಗುಡ್ ವಿಲ್ ರಿಟರ್ನ್ ಆಫ್ ಯಾವಾಗಲೂ ಇಲ್ಲೇ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಗುಡ್ ವಿಲ್ ರಿಟರ್ನ್ ಆಫ್ 10,000 ಮೈನಸ್ 5,000 ಡಿಫ್ರೆನ್ಸ್. ಓಕೆ. ನೆಕ್ಸ್ಟ್ ಗುಡ್ ವಿಲ್ ಮುಗಿತು. ಇನ್ವೆಂಟ್ರಿ, ಇನ್ವೆಂಟ್ರೀಸ್ ಒಳಗೆ ಏನ್ರಿಪ್ಪ ಸ್ಟಾಕ್. ಸ್ಟಾಕ್ ಅಂದ್ರೆ ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಓಪನಿಂಗ್ 49,200, ಕ್ಲೋಸಿಂಗ್ ಎಷ್ಟು ಆಗೈತ್ರಿಪ್ಪ, ಫಸ್ಟ್ 49,200 ಇತ್ತು ರೀ, ಈಗ ಬರೀ 42,700 ಡಿಕ್ರೀಸ್ ಆಗೈತೆ ರೀ. ಫಸ್ಟ್ ಜಾಸ್ತಿ ಇತ್ತು, ಸೆಕೆಂಡ್ ಡಿಕ್ರೀಸ್ ಆಗೈತೆ, ಕಮ್ಮಿ ಆಗೈತೆ ರೀ, ಅಂದರೆ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸ್ಟಾಕ್ ಅಂದ್ರೆ ಏನ್ರಿ ಕರೆಂಟ್ ಅಸೆಟ್ಸ್. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಲ್ಲಿ ತೊಗೋಬೇಕ್ರಿಪ್ಪ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲಿ ತೊಗೋಬೇಕು, ಇಲ್ಲಿ ತೊಗೋಬೇಕು. ಆಯ್ತು ನೋಡ್ರಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಸ್ಟಾಕ್, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಸ್ಟಾಕ್ ಡಿಫ್ರೆನ್ಸ್ ತೊಗೋರಿಪ್ಪ ಅದು ತಿಳಿಯುತ್ತಾ. ಓಕೆ. ನೆಕ್ಸ್ಟ್ ಐತ್ರಿಪ್ಪ ಟ್ರೇಡ್ ರಿಸೀವೇಬಲ್ಸ್. ವೇಟ್ ಅ ಮಿನಿಟ್. ಓಕೆ, ಕಮ್ ಟು ದ ಮೇನ್ ಟಾಪಿಕ್. ಸಾರಿ, ಇಲ್ಲೆಲ್ಲ ಎಲ್ಲಿದ್ರಿಪ್ಪ ನಾವು ಈಗ ಸ್ಟಾಕ್ ಆಗಿತ್ತಲ್ಲ, ಈಗ ಸ್ಟಾಕ್ ಡಿಕ್ರೀಸ್ ಅಲ್ಲ, ಅದು ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಓಕೆ, ಡಿಫ್ರೆನ್ಸ್ ತಗೋರಿಪ್ಪ ಇಲ್ಲಿ. ಮೈನಸ್ ಪ್ಲಸ್ ಬರಂಗಿಲ್ಲ, ಇಲ್ಲ ಮೈನಸ್ ಪ್ಲಸ್ ಬರಂಗಿಲ್ಲ. ಡಿಫ್ರೆನ್ಸ್ ಒಳಗೆ ಹಾಂ. ಟ್ರೇಡ್ ರಿಸೀವೇಬಲ್ ಒಳಗೆ ಡೆಟರ್ಸ್ ಅಂದ್ರೆ ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಇದು ಲೆಸ್ ಆಮೇಲೆ ತಗೋರಿಪ್ಪ, ಈಗ ಬೇಡ ಲೆಸ್, ಆಮೇಲೆ ಈಗ ಬೇಡ ಲೆಸ್. ಫಸ್ಟ್ ಡೆಟರ್ಸ್ ಒರಿಜಿನಲ್ ಲೆವೆಲ್ ತಗೋರಿ. ಡೆಟರ್ಸ್ ನಿಮ್ದು ಏನ್ರಿಪ್ಪ ಕರೆಂಟ್ ಅಸೆಟ್ಸ್. ಓಪನಿಂಗ್ ಬ್ಯಾಲೆನ್ಸ್ 14,900, ಕ್ಲೋಸಿಂಗ್ ಬ್ಯಾಲೆನ್ಸ್ 17,700. ಡೆಟರ್ಸ್ ಇನ್ಕ್ರೀಸ್ ಆಗಿತ್ರಿ, ಡಿಕ್ರೀಸ್ ಆಗಿತ್ರಿಪ್ಪ. ಡೆಟರ್ಸ್ ಇಲ್ಲಿ ಲೆಸ್ ಐತಿ, ಲೆಸ್ ಕೌಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಈಗ ಸದ್ಯಕ್ಕೆ, ಓನ್ಲಿ ಒರಿಜಿನಲ್ ಲೆವೆಲ್ ತಗೋರಿಪ್ಪ. 14,900 ಇತ್ತು ರೀ, ಈಗ 17,700 ಇನ್ಕ್ರೀಸ್. ಹೌದಲ್ಲ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದರೆ ಡೆಟರ್ಸ್. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದರೆ ಡೆಟರ್ಸ್ ಇಲ್ಲಿ ತಗೋಬೇಕು. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಲೆಸ್ ಒಳಗೆ ಡೆಟರ್ಸ್. ಓಕೆ, ಹೈಯರ್ ಅಮೌಂಟ್ ಮೈನಸ್ ಲೋವರ್ ಅಮೌಂಟ್ ಮಾಡಿರಿ, ಅಮೌಂಟ್ ಬರೀರಿ ನೀವು ಇಲ್ಲಿ ತಿಳಿತಾ, ಮೈನಸ್ ಪ್ಲಸ್ ಬರಂಗಿಲ್ಲ ಇಲ್ಲಿ. ಡನ್. ಓಕೆ. ನೆಕ್ಸ್ಟ್ ಐತಿ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಈಗ ತಗೋರಿಪ್ಪ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ನೆನ್ಪಿಡ್ಕೋರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಯಾವಾಗಲೂ ಎಕ್ಸ್ಪೆನ್ಸ್, ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಫಸ್ಟ್ 700, 800. ಓಕೆ, ಪ್ರೊವಿಷನ್ ಫಾರ್ 700 ಮತ್ತು 800. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನ್ರಿಪ್ಪ ಎಕ್ಸ್ಪೆನ್ಸ್. ಆಯ್ತು ನೋಡಿಲ್ಲ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನ್ರಿಪ್ಪ ಎಕ್ಸ್ಪೆನ್ಸ್ ಅಂದರೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಇನ್ಕ್ರೀಸ್ ಅಂತ ಬರೇಬೇಡ್ರಿ ಇಲ್ಲೇ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಏನ್ರಿಪ್ಪ ಏನ್ರಿ, ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡಿರಿ. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಡಿಫ್ರೆನ್ಸ್ ತಗೋರಿಪ್ಪ ಇಲ್ಲಿ. 800 ಮೈನಸ್ 700, ಇಲ್ಲಾಂದರೆ 700 ಮೈನಸ್ 800. ಓಕೆ, ಡನ್. ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಮುಗೀತಿದ್ದು. ಆಮೇಲೆ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಬರೋಂಗಿಲ್ಲ, ಆ್ಯಂಡ್ಗೆ ತೊಗೋಬೇಕದು. ಹಾಂ, ಆಮೇಲೆ ಬರೀಪ್ಪ ಅಡ್ಜಸ್ಟ್ಮೆಂಟ್ಗೆ ಅಡಿಷನಲ್ ಇನ್ಫಾರ್ಮೇಷನ್. ಫಸ್ಟ್ ಡಿವಿಡೆಂಡ್ ಪೇಡ್ 3,500 ತಗೋರಿಪ್ಪ. ಡಿವಿಡೆಂಡ್ ಪೇಡ್ ಐತಿ ಇಲ್ಲಿ, ಡಿವಿಡೆಂಡ್ ಪೇಡ್ 3,500. ಓಕೆ, ಎಕ್ಸ್ಪೆನ್ಸ್ ಒಳಗೆ. ನೆಕ್ಸ್ಟ್ ಐತ್ರಿಪ್ಪ, ನೆಕ್ಸ್ಟ್ ಏನೈತಿ, ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಫಾರ್ ₹10,000. ಪರ್ಚೇಸ್ಡ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ತೊಗೋಬೇಕು, ಈಗ ಬರೋಂಗಿಲ್ಲ. ಆಮೇಲೆ ನೋಡಿರಿ ಐತಿ, ನೋಡಿಲ್ಲ ಐತಿ ಇಲ್ಲ. ಡನ್. ಆಮೇಲೆ ಗುಡ್ ವಿಲ್ ರಿಟರ್ನ್ ಆಫ್ 5,000 ಐತಿ, ರೆಡಿಮೇಡ್ ಗುಡ್ ವಿಲ್ ರಿಟರ್ನ್ ಆಫ್. ಆಲ್ರೆಡಿ ಗುಡ್ ವಿಲ್ ರಿಟರ್ನ್ ಆಫ್ 5,000 ಬಂತ್ರಿಪ್ಪ. ಅದು ಡಿಫ್ರೆನ್ಸ್ ತೊಗೊಂಡು ಮಾಡಿರಿಪ್ಪ, ಸೇಮ್ ಬಂತ್ರಿ 5,000 ಅಂತ. ಹೌದಲ್ಲ, ಗುಡ್ ವಿಲ್ ರಿಟರ್ನ್ ಆಫ್ ಅವನು ಕೊಟ್ಟಾನ ರೀ ರೆಡಿಮೇಡ್ ನಿಮಗೆ 5,000 ಅಂತ ಅವನು ಕೊಟ್ಟಾನ. ನಾವು ಗುಡ್ ವಿಲ್ ಡಿಫ್ರೆನ್ಸ್ ತೊಗೊಬಿಟ್ಟಿದ್ರೆ ಆವಾಗಲೂ 5,000 ಬಂತ್ರಿಪ್ಪ. ನಾವು ತೊಗೊಂಡೆ ಗುಡ್ ವಿಲ್ ಅದನ್ನು 5,000 ಬಂತ್ರಿಪ್ಪ, ಅವನು ಕೊಟ್ಟಾನ ನಿಮಗೆ 5,000 ಅಂತ ಗುಡ್ ವಿಲ್. ಓಕೆ ಓಕೆ, ಡನ್. ಇದು ಅಂತ. ನೆಕ್ಸ್ಟ್ ಡಿಬೆಂಚರ್ಸ್ ಪೇಡ್ ಆಫ್ ₹6,000. ಇದು ಡಿಬೆಂಚರ್ಸ್ ಪೇಡ್ ಎಲ್ಲಿ ತೊಗೋಬೇಕಂದ್ರೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಓಕೆ, ಎಲ್ಲ ಮುಗಿತ್ರಿ. ಈಗ ಟೋಟಲ್ ಮಾಡಿರಿಪ್ಪ. 5,000 ಪ್ಲಸ್ 100 ಪ್ಲಸ್ 3,500 ಪ್ಲಸ್ 1,480 ಪ್ಲಸ್ 6,500 ಎಷ್ಟು ಬಂದಿಪ್ಪ? 16,580. 10,560 ಆಮೇಲೆ 16,580 ಎಷ್ಟು ಬಂತ್ರಿಪ್ಪ? ಲೆಸ್ ಇನ್ಕಮ್ಸ್ ಒಂದು ಆ್ಯಡ್ ಮಾಡೋಣ್ರಿ. ಓಪನಿಂಗ್ ಪ್ರಾಫಿಟ್ ಇಲ್ಲಿ ತೊಗೊಂಬಿಟ್ಟಾರಿ. ಓಕೆ, ಅಲ್ಲಿ ತೊಗೊಬಿಟ್ರಿ, ನಿಮ್ದು ಆನ್ಸರ್ ಕರೆಕ್ಟ್ ಬರ್ತೈತೆ ರೀ. 2,800 ಪ್ಲಸ್ ಡ್ಯಾಶ್ ಆಮೇಲೆ ಪ್ಲಸ್ 10,040 12,840. ಇದು 27,140 ಮೈನಸ್ 12,840 ನಿಮ್ದು ಆನ್ಸರ್ ಬಂತ್ರಿಪ್ಪ 14,300. ಪಾಸಿಟಿವ್ ಬಂತ್ರಿ, ಅದಕ್ಕೆ ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೇಮ್ ಅಮೌಂಟ್ ಬಾಜು ಬರೀರಿ. ಇದು ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಮುಗೀತು. ಡನ್. ನೆಕ್ಸ್ಟ್ ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಫಸ್ಟ್ ಔಟ್ಫ್ಲೋಸ್ ತೊಗೋಬೇಕು, ಆಮೇಲೆ ಇನ್ಫ್ಲೋಸ್ ತೊಗೋಬೇಕು. ಬರ್ರಿ,
ಇಲ್ಲಿ ಡೆಪ್ರಿಸಿಯೇಷನ್ ಅಂತ ಎಲ್ಲೇ ಕೊಟ್ಟಿಲ್ಲ. ಅಡಿಷನಲ್ ಇನ್ಫಾರ್ಮೇಷನ್ಸ್ ಒಳಗೆ ಡೆಪ್ರಿಸಿಯೇಷನ್ ಅಂತ ಕೊಟ್ಟಿಲ್ಲ. ಡೆಪ್ರಿಸಿಯೇಷನ್ ಕೊಟ್ಟಿದಂದ್ರೆ ಬೇಕಂದ್ರೆ ನೀವು ಅಸೆಟ್ ಅಕೌಂಟ್ ರೆಡಿ ಮಾಡಿರಿ, ಇಲ್ಲಾಂದರೆ ನಡೀತೈತ್ರಿ, ಪ್ರಾಬ್ಲಮ್ ಇಲ್ಲ. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಇಲ್ಲೇ. ಬರ್ರಿ ಪರ್ಚೇಸ್ ಆಫ್ ಎಲ್ಲಿತ್ರಿಪ್ಪ, ಪ್ಲಾಂಟ್ ನೋಡ್ರಿ, ಪ್ಲಾಂಟ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಏನೇನು ನೋಡ್ಬೇಕ್ರಿಪ್ಪ, ಓನ್ಲಿ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ಮತ್ತು ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್ ನೋಡ್ಕೋಬೇಕು, ಹೌದಲ್ಲ. ಅದಕ್ಕೆ ನೋಡ್ರಿ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಯಾವುದ್ರಿಪ್ಪ, ಟ್ಯಾಂಜಿಬಲ್ ಎಲ್ಲೈತಿ ನೋಡ್ರಿ ಇಲ್ಲಿ, ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್. ಇದ ಒಳಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ ಒಂದೈತಿ, ಪ್ಲಾಂಟ್ ಆ್ಯಂಡ್ ಮಷಿನರಿ ಕೊಟ್ಟಿಲ್ಲ, ಒಂದೈತಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್. ಓಪನಿಂಗ್ ಬ್ಯಾಲೆನ್ಸ್ 20,000, ಕ್ಲೋಸಿಂಗ್ ಬ್ಯಾಲೆನ್ಸ್ 30,000. ಫಿಕ್ಸ್ಡ್ ಅಸೆಟ್ಸ್ ಯಾವಾಗಲೂ ಇನ್ಕ್ರೀಸ್ ಅಂದರೆ ಪರ್ಚೇಸ್. ಏನ್ರಿ, ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಷಿನರಿ, ಫರ್ನಿಚರ್ ಯಾವಾಗಲೂ ಇನ್ಕ್ರೀಸ್ ಅಂದರೆ 20ಇಂದ 30 ಆತ್ರಿ, ಇನ್ಕ್ರೀಸ್ ಅಂದರೆ ಪರ್ಚೇಸ್. ಎಷ್ಟು ಐತಿಪ್ಪ ಡಿಫ್ರೆನ್ಸ್, 30 - 10 10,000 ಪರ್ಚೇಸ್ ಐತಿ. ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟು ಐತಿಪ್ಪ, 10,000 ಐತಿ, ಹೌದಲ್ಲ. ಇಲ್ಲಿ ಅಡ್ಜಸ್ಟ್ಮೆಂಟಲ್ಲೇ ಬರ್ರಿ, ಇಲ್ಲೈತಿ ನೋಡ್ರಿ, ಲ್ಯಾಂಡ್ ವಾಸ್ ಪರ್ಚೇಸ್ ಫಾರ್ ₹10,000 ಐತಿ ರೆಡಿಮೇಡ. 30 - 20 ಮಾಡಿ ನಿಮ್ದು ಆನ್ಸರ್ ಬಂತು 10,000. ಅವನು ಕೂಡ ನಿಮ್ಗೆ ರೆಡಿಮೇಡ್, ಮತ್ತೆ ಲ್ಯಾಂಡ್ ವಾಸ್ ಪರ್ಚೇಸ್ ಫಾರ್ ₹10,000 ಸೇಮ್ ಬಂತು ಆನ್ಸರ್. ಓಕೆ, ಅದಕ್ಕೆ ಇಲ್ಲಿ ಲ್ಯಾಂಡ್ ವಾಸ್ ಪರ್ಚೇಸ್ ಅಂದರೆ ಏನ್ರಿಪ್ಪ, ಔಟ್ಫ್ಲೋ ಅಲ್ಲ. ಪರ್ಚೇಸ್ ಅಂದರೆ ಔಟ್ಫ್ಲೋ ನೋಡಿಲ್ಲೇ. ಪರ್ಚೇಸ್ ಅಂದರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಒಳಗೆ ಪರ್ಚೇಸ್ ಅಂದರೆ ಏನ್ರಿಪ್ಪ, ಔಟ್ಫ್ಲೋ ಪರ್ಚೇಸ್ ಆಫ್ ಲ್ಯಾಂಡ್. -10,000 ನಾನು ನಿಮ್ಗೆ ಹಿಡಿದ್ರಿಪ್ಪ, ಮೈನಸ್ ಬ್ರ್ಯಾಕೆಟ್ ಒಳಗೆ ಹಾಕ್ರಿಪ್ಪ ಅಂತ, ಔಟ್ಫ್ಲೋ ಬ್ರ್ಯಾಕೆಟ್ ಒಳಗೆ ಹಾಕ್ರಿ ಅಂತ, -10,000. ಆಮೇಲೆ ಇನ್ಫ್ಲೋ ನೋಡ್ಬೇಕು, ಇನ್ಫ್ಲೋ ಐತಿ ನೋಡ್ರಿಪ್ಪ, ಎಲ್ಲಿತ್ತು ಇನ್ಫ್ಲೋ, ಐತಿ ಇಲ್ಲ. ಸೇಲ್ ಒಂದಾ ಸೆಟ್ ಐತ್ರಿಪ್ಪ, ಸೇಲ್ ಕೊಟ್ಟಿಲ್ಲ ಅವರು, ಒಂದಾ ಸೆಟ್ ಐತಿ, ಸೇಲ್ ಇಲ್ಲ, ಒಂದಾ ಸೆಟ್ ಐತಿ, ಸೇಲ್ ಇಲ್ಲ. ಅದಕ್ಕೆ ಇನ್ಫ್ಲೋ ಅಂತ ಬರೀರಿಪ್ಪ, ಡ್ಯಾಶ್ ಹಾಕ್ರಿ ಇಲ್ಲಿ, ಇನ್ಫ್ಲೋ ಅಂತ ಬರೀರಿ, ಸೇಲ್ ಆಫ್ ಯಾವ್ದು ಅಸೆಟ್ ಸೇಲ್ ಆಗಿಲ್ಲ, ಅದಕ್ಕೆ ಇನ್ಫ್ಲೋ ಅಂತ ಬರೀರಿಪ್ಪ, ಡ್ಯಾಶ್ ಹಾಕ್ರಿ. -10,000 ಅದು ನಿಮ್ದು, -10,000 ಇದು ನಿಮ್ದು ಏನ್ರಿಪ್ಪ, ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮೈನಸ್ ಐತ್ರಿ. ಕ್ಯಾಶ್ ಫ್ರಾಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಿಮ್ದು ಏನ್ರಿಪ್ಪ, ಮೈನಸ್. ಯಾಕ್ರಿಪ್ಪ, ಸೇಲ್ ಆಫ್ ಅಸೆಟ್ಸ್ ಯಾವುದು ಕೊಟ್ಟಿಲ್ಲ ಇಲ್ಲಿ. ಡನ್. ಕ್ಯಾಪಿಟಲ್ ಸಿ, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಇದರ ಒಳಗೆ ಏನ್ರಿಪ್ಪ, ಫಸ್ಟ್ ಇನ್ಫ್ಲೋ ತೊಗೋಬೇಕು, ಆಮೇಲೆ ಔಟ್ಫ್ಲೋ ತೊಗೋಬೇಕು. ಫಸ್ಟ್ ಇನ್ಫ್ಲೋ ತೊಗೋಬೇಕು, ಆಮೇಲೆ ಔಟ್ಫ್ಲೋ ತೊಗೋಬೇಕು. ಈ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಏನೇನು ತೊಗೋಬೇಕ್ರಿಪ್ಪ, ಇಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ಸ್, ಪ್ರಪೋಸ್ ಡಿವಿಡೆಂಡ್, ಟ್ಯಾಕ್ಸ್ ಪೇಡ್, ಹೌದಲ್ಲ. ಬರ್ರಿ ನೋಡೋಣ್ರಿಪ್ಪ, ಈಗ ಎಲ್ಲೈತಿ ಏನೇನೈತಿ ನೋಡೋಣ ತಡ್ರಿ. ಫಸ್ಟ್ ಇನ್ಫ್ಲೋ ತೊಗೋಬೇಕು, ಇನ್ಫ್ಲೋ ಬರ್ರಿ. ಇನ್ಫ್ಲೋಯಿಂದ ಎಲ್ಲಿ ನೋಡ್ಬೇಕಪ್ಪ, ಇನ್ಫ್ಲೋ ಅಂದರೆ ಫಸ್ಟ್ ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಐತಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಐತಿ, ಏನೂ ಕೊಟ್ಟಿಲ್ಲ, ಬರೀ ನೋಡ್ರಿ ಶೇರ್ ಕ್ಯಾಪಿಟಲ್. ಓಪನಿಂಗ್ ಬ್ಯಾಲೆನ್ಸ್ 7 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ 70,000, ಕ್ಲೋಸಿಂಗ್ ಬ್ಯಾಲೆನ್ಸ್ 74,000, ಹೌದಲ್ಲ. ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗೈತ್ರಿ, ಶೇರ್ ಕ್ಯಾಪಿಟಲ್ ಏನಾಗೈತ್ರಿಪ್ಪ, ಇನ್ಕ್ರೀಸ್ ಆಗೈತ್ರಿ. ಯಾವಾಗಲೂ ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಅಂದರೆ ಅದು ಅರ್ಥ ಏನ್ರಿಪ್ಪ, ವೇಟ್ ಅ ಮಿನಿಟ್. ಓಕೆ ಸರಿಪ್ಪ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡ್ರಿಪ್ಪ, ಅಲ್ಲಿ ಶೇರ್ ಕ್ಯಾಪಿಟಲ್ ಓಪನಿಂಗ್ 70,000, ಕ್ಲೋಸಿಂಗ್ ಎಷ್ಟ್ರಿಪ್ಪ, 74,000. ಫಸ್ಟ್ ಚೆಕ್ ಮಾಡ್ತೀನಿ ತಡ್ರಿಪ್ಪ, ರೆಕಾರ್ಡಿಂಗ್ ಆಗತ್ತೆ ಇಲ್ಲ ಅಂತ. ಆಗತ್ತೆ ರೆಕಾರ್ಡಿಂಗ್, ಸರಿ. ಶೇರ್ ಕ್ಯಾಪಿಟಲ್ ಇನ್ಕ್ರೀಸ್ ಆಗೈತ್ರಿಪ್ಪ. ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. ಬರ್ರಿಪ್ಪ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಐತ್ ನೋಡಿಲ್ಲ. ಇನ್ಫ್ಲೋ, ಕ್ಯಾಶ್ ಫ್ರಾಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಒಳಗೆ ಇನ್ಫ್ಲೋ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ 74,000 - 70. ಡಿಫ್ರೆನ್ಸ್ ತೊಗೋರಿಪ್ಪ, ಎರಡು ಅಮೌಂಟ್ದು ಡಿಫ್ರೆನ್ಸ್ ತೊಗೋರಿ, ಐತಲ್ಲ ಅಲ್ಲಿ ಡಿಫ್ರೆನ್ಸ್ ಅಮೌಂಟ್. 74 - 70 ತೊಗೋರಿಪ್ಪ, 4,000, ಹೌದಲ್ಲ. 4,000 ಬಂತ್ರಿ ಇಲ್ಲೇ, ಪಾಸಿಟಿವ್ ಇನ್ಫ್ಲೋ, ಪಾಸಿಟಿವ್, ಕರೆಕ್ಟಾ. ಆಮೇಲೆ ಮತ್ತೆ ನೋಡೋಂತಾರಿಪ್ಪ, ಮತ್ತೇನು ಇನ್ಫ್ಲೋ ಔಟ್ಫ್ಲೋ ಐತ್ರಿಪ್ಪ. ಇದು ಬರಂಗಿಲ್ಲ. ಡಿಬೆಂಚರ್ಸ್ ನೋಡ್ಬೇಕ್ರಿಪ್ಪ, ಪ್ರಾಫಿಟ್ ಲಾಸ್ ಬರಂಗಿಲ್ಲ, ಆಲ್ರೆಡಿ ಆಗಿತ್ರಿ. ಡಿಬೆಂಚರ್ಸ್ ತೊಗೋಬೇಕು. ಓಪನಿಂಗ್ ಬ್ಯಾಲೆನ್ಸ್ 12,000, ಕ್ಲೋಸಿಂಗ್ ಬ್ಯಾಲೆನ್ಸ್ 6,000. ಇನ್ಕ್ರೀಸ್ ಡಿಕ್ರೀಸ್ ರೀಪ, ಇದು ಡಿಕ್ರೀಸ್. ಇದು ಏನ್ರಿ, ಇದು ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ, ರಿಡೆಂಪ್ಷನ್. ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ, ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್. 12,000 - 6,000, ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್. ರಿಡೆಂಪ್ಷನ್ ಆಫ್ ಡಿಬೆಂಚರ್ಸ್ ಎಲ್ಲಿರಿಪ್ಪ, ಇಲ್ಲಿ ನೋಡ್ರಿ. ಕ್ಯಾಶ್ ಔಟ್ಫ್ಲೋ ಒಳಗೆ, ಔಟ್ಫ್ಲೋ ಅಂದ್ರೆ ಏನಪ್ಪ, ಎಕ್ಸ್ಪೆನ್ಸ್. ರಿಡಂಪ್ಷನ್ ಐತೆ ನೋಡಿ, ಔಟ್ಫ್ಲೋ ಅಂತ, ರಿಡಂಪ್ಷನ್ ಆಫ್ ಡಿಬೆಂಚರ್ಸ್. ಔಟ್ಫ್ಲೋ ಮೈನಸ್ ಒಳಗೆ ಬರಿಬೇಕು, ಔಟ್ಫ್ಲೋ ಮೈನಸ್ ಒಳಗೆ. 12,000 - 6,000 -6,000, ಔಟ್ಫ್ಲೋ ಮೈನಸ್ ಒಳಗೆ ಬರಿಬೇಕು, ತಿಳಿತಾ. ಸರಿ, ಮತ್ತು ಏನೈತ್ರಿಪ್ಪ, ಓಕೆ ಇದು ಬರಂಗಿಲ್ಲ, ಗುಡ್ವಿಲ್
ಅದು ಏನು ಬರೋಂಗಿಲ್ಲ, ಗುಡ್ ವಿಲ್ ಎಲ್ಲ ಸ್ಟಾಕ್ ಎಲ್ಲ ಮುಗಿತ್ರಿ. ಈಗ ಐತೆ ನೋಡ್ರಿಪ್ಪ ಡಿವಿಡೆಂಟ್ ಪೇಡ್. ನಾನು ನಿಮ್ಗೆ ಹೇಳ್ತೀರಿಪ್ಪ ಡಿವಿಡೆಂಟ್ ತೊಗೋಬೇಕು, ಪ್ರಪೋಸ್ ಡಿವಿಡೆಂಟ್ ತೊಗೋಬೇಕು, ಟ್ಯಾಕ್ಸ್ ಪೇಡ್ ತೊಗೋಬೇಕಂತ. ಡಿವಿಡೆಂಟ್ ಪೇಡ್ ತೊಗೋಬೇಕು ಎಷ್ಟು ರೀ? 3500 ತೊಗೋರಿಪ್ಪ. ಡಿವಿಡೆಂಟ್ ಪೇಡ್ 3500 ಐತೆ ನೋಡ್ರಿ. ಡಿವಿಡೆಂಟ್ ಪೇಡ್ 3500 ಔಟ್ಫ್ಲೋ ಒಳಗೈತಿ. ಇದು ಔಟ್ಫ್ಲೋ ಅಂದರೆ ಮೈನಸ್ ಸೈನ್, -3500 ಡಿವಿಡೆಂಟ್ ಪೇಡ್. ಮತ್ತು ರೀಪ್ಪ ಮತ್ತು ಅದಾದಮೇಲೆ ಲ್ಯಾಂಡ್ ಆಲ್ರೆಡಿ ಮುಗಿತ್ರಿ. ಇನ್ವೆಸ್ಟಿಂಗ್ ಒಳಗೆ ಗುಡ್ವಿಲ್ ಆಪರೇಟಿಂಗ್ ಒಳಗೆ ಮುಗಿತ್ರಿ. ಡಿಬೆಂಚರ್ಸ್ ಪೇಡ್ ಆಲ್ರೆಡಿ 6000 ಕೊಟ್ಬಿಟ್ಟಾನಿಲ್ಲೇ. ಡಿಬೆಂಚರ್ಸ್ ಪೇಡ್ 6000, ಅದು ಡಿಬೆಂಚರ್ಸ್ ಪೇಡ್. ರಿಡಮ್ಷನ್ ಆಫ್ ಡಿಬೆಂಚರ್ಸ್ 6000 ಸೇಮ್ ಬಂತಲ್ಲ ಅದು ಮ್ಯಾಲಿನ ಆನ್ಸರ್ ಸೇಮ್ ಬಂತ್ರಿ, ಇಲ್ಲೂ ಆನ್ಸರ್ ಸೇಮ್ ಬಂತ್ರಿ, -6000 ಅಂತ ತಿಳಿತಾ. ಎಲ್ಲ ಅಡ್ಜಸ್ಟ್ಮೆಂಟ್ಸ್ ಮುಗಿತ್ರಿ. ಈಗ 4000 ಕ್ಯಾಲ್ಸಿ ತೊಗೋರಿಪ್ಪ. 4000 ಕ್ಯಾಲ್ಸಿ ತೊಗೋರಿ. 4000 -6000 -3500. ಬೇಕಂದ್ರೆ ಡಿಫ್ರೆನ್ಸ್ ಮಾಡೋಣ್ರಿ. ಹೆಂಗಂದ್ರೆ ತಡೀರಿಪ್ಪ. ಫಸ್ಟ್ ಇದು ಆ್ಯಡ್ ಮಾಡಿರಿ. ಇದು ಫಸ್ಟ್ ಚೇಂಜ್ ಮಾಡಿರಿ. ಫಸ್ಟ್ ಇದು 6000 ನೋಡಿರಿ. 6000 ಆಮೇಲೆ ತೊಡೀರಿ -6000 ತಡೀರಿ. ಕ್ಯಾಲ್ಸಿ ತೊಗೋರಿ. ಇದು 4000 ಸಪ್ರೇಟ್ ಇಡ್ರಿಪ್ಪ. ಇದು 4000 ಸಪ್ರೇಟ್ ಇಡ್ರಿ. 4000 ಸಪ್ರೇಟ್. ಈಗ -6000 ಆನ್ಸರ್ ಸೇಮ ಬರ್ತೈತೆ ರೀ. ಆನ್ಸರ್ ಸೇಮ ಬರ್ತೈತೆ ರೀ. ಹಾಂ ತೊಗೋರಿ. 4000 -6000 -3500 ಎಷ್ಟು ಬಂತ್ರಿಪ್ಪ ಆನ್ಸರ್ ನಿಮ್ದು? ನೋಡಿರಿ 4000 ಪಾಸಿಟಿವ್ -6000 ಮತ್ತು -3500 ಎಷ್ಟು ಬಂತ್ರಿಪ್ಪ ಆನ್ಸರ್? -5500 ಬಂದ್ರಿ ಆನ್ಸರ್. ಎಷ್ಟು ಬಂತ್ರಿ ಆನ್ಸರ್ ನಿಮ್ದು? ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನಿಮ್ದು ಎಷ್ಟು ಬಂತ್ರಿಪ್ಪ ಆನ್ಸರ್ ನಿಮ್ದು? -5500 ಬಂತ್ರಿ ನಿಮ್ದು. ಆ್ಯಕ್ಚುಲಿ ಇದು ಬರೋಂಗಿಲ್ಲ, ಇದು ಬಿಡ್ರಿ. ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನಿಮ್ದು -5500 ನಿಮ್ದು ಆನ್ಸರ್ ಬಂತ್ರಿ. ಈಗ ಏನು ಮಾಡ್ತೀರಿಪ್ಪ? A + B + C ಮಾಡ್ತೀರಿ ನೀವು. ಬರ್ರಿ ಪಾಸಿಟಿವ್ ಆ್ಯಡ್ ಮಾಡಿರಿ, ನೆಗೆಟಿವ್ ಲೆಸ್ ಮಾಡಿರಿ. ಫಸ್ಟ್ ಕ್ಯಾಪಿಟಲ್ ಎ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಆನ್ಸರ್ ಎಷ್ಟು ಬಂತ್ರಿಪ್ಪ ಇದು? ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಆನ್ಸರ್ ನಿಮ್ದು 14300 ತಗೋರಿಪ್ಪ. 14300 ನಿಮ್ದು ಆನ್ಸರ್. ಆಮೇಲೆ ಈ ಇನ್ವೆಸ್ಟಿಂಗ್ನು ಮೈನಸ್ ಐತಿ, ಫೈನಾನ್ಸಿಂಗ್ನು ಮೈನಸ್ ಐತಿ. ತಗೋರಿಪ್ಪ 14300 ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ -10,000 ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ -10,000. ಓಕೆ ಎಷ್ಟು ಬಂತ್ರಿಪ್ಪ ಆನ್ಸರ್? 4300 ಆನ್ಸರ್ ಬಂತ್ರಿಪ್ಪ ಪಾಸಿಟಿವ್. ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನಿಮ್ದು -5500 ಐತ್ರಿಪ್ಪ. ತಗೋರಿ -4300 -5500 ಎಷ್ಟು ಬಂತ್ರಿಪ್ಪ ಆನ್ಸರ್? -1200 ಬಂತ್ರಿ. ಆನ್ಸರ್ ನಿಮ್ದು ಎಷ್ಟು ಬಂತ್ರಿಪ್ಪ? ಈಗ -1200 ನಿಮ್ದು ಆನ್ಸರ್ ಬಂತ್ರಿ. ನಾನು ನಿಮ್ಗೆ ಹೇಳಿದ್ರಿಪ್ಪ ಮೈನಸ್ ಅಂದ್ರೆ ಏನ್ರಿಪ್ಪ? ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್. ಮೈನಸ್ ಅಂದ್ರೆ ಏನ್ರಿಪ್ಪ? ನೆಟ್ ಡಿಕ್ರೀಸ್ ಇನ್ ಕ್ಯಾಶ್ ಬ್ಯಾಲೆನ್ಸ್. ಓಕೆ. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಲ್ಲಿದ್ರಿಪ್ಪ? ಓಪನಿಂಗ್ ಇಲ್ಲಿ ನೋಡ್ರಿ. ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ? 9000. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ? ಇದು 9000 ತಗೋರಿಪ್ಪ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 9000. ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 9000. ಈ ಕ್ಯಾಲ್ಸಿ ತಗೋರಿಪ್ಪ. ಕ್ಯಾಲ್ಸಿ -1200 ಪ್ಲಸ್ -1200 ಪ್ಲಸ್ 9000 ಎಷ್ಟು ಬಂತ್ರಿಪ್ಪ ಆನ್ಸರ್ ನಿಮ್ದು? 7800. 7800 ನಿಮ್ದು ಏನ್ರಿಪ್ಪ? ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್. ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನಿಮ್ದು 7800. ಸೇಮ್ ಆನ್ಸರ್ ಇಲ್ಲ ಐತಿ. ಕ್ಯಾಶ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಕ್ಸಾಕ್ಟ್ 7800. ಈಗ ನಿಮ್ದು ಆನ್ಸರ್ ಕರೆಕ್ಟ್. ಗಾಟ್ ಇಟ್? ಓಕೆ, ತಿಳಿತಲ್ಲ ನಿಮಗೆ? ಇದು ಕ್ವಶನ್ ನಿಮ್ದು. ನೋಡ್ರಿಪ್ಪ, ಇದು ನಿಮ್ದು ಕ್ವಶನ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಸ. ನೆಕ್ಸ್ಟ್ ಸೊಲ್ಯೂಷನ್ ನೋಡ್ರಿಪ್ಪ. ಸೊಲ್ಯೂಷನ್. ಓಕೆ, ಇದು ಸ್ಕ್ರೀನ್ಶಾಟ್ ಹಾಫ್. ಇದು ಸ್ಕ್ರೀನ್ಶಾಟ್ ಸ್ವಲ್ಪ ಇದು ಮಾಡ್ತಾರಿಪ್ಪ ನಾನು. ತಗೋರಿ, ಇದು ಹಾಫ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಮಟ್ಟ. ಆಮೇಲೆ ಮತ್ತೆ ತಗೋರಿ ಇಲ್ಲಿಂದ ಇಲ್ಲಿ ಮಟ್ಟ ಕ್ಯಾಶ್ ಆ್ಯಂಡ್ ಕ್ಯಾಶ್ ಇಕ್ವಿಲೆಂಟ್ಸ್ ಮಟ್ಟ. ಓಕೆ, ಡನ್. ಇದು ನಿಮ್ದು ಕ್ಯಾಶ್ ಫ್ಲೋ स्टेटमेंट. नाउ फॉर हिंदी मीडियम स्टूडेंट्स, कैश फ्लो स्टेटमेंट हम लोग रेडी करेंगे अभी, ठीक है? इन्हें दिया कैश फ्लो स्टेटमेंट किसका है? पवन का दिया इन्हें, ठीक है? यहाँ पे देखो कैश फ्लो स्टेटमेंट्स ऑफ पवन का पर्टिकुलर्स रुपीज़ 3 कॉलम डाले, तुम लोग को सिर्फ 2 डालो.
कैपिटल ए तुम्हारा कैश फ्रॉम ऑपरेटिंग एक्टिविटीज, इसके अंदर पहले नेट प्रॉफिट तुम लोग क्या करो, क्लोजिंग में से माइनस ओपनिंग करके छोड़ो, यहीं पे करके छोड़ो, शॉर्टकट है। तुम्हारा नेट प्रॉफिट कहाँ पे आता है देखते, नोट नंबर 2 में तुम लोग प्रॉफिट एंड लॉस को देखते कितना है, क्लोजिंग कितना है 10,560 है, उसमें से तुम लोग ओपनिंग के प्रॉफिट को तुम लोग लेस करते हैं, 10,560 माइनस 10,040, तुम्हारे को 520 मिलता है यहाँ पे। बट इन्होंने क्या करे बोला, नेट प्रॉफिट क्लोजिंग ऊपर लिखे, वहाँ पे नीचे यहाँ लेस करते वक्त यहाँ पे ओपनिंग प्रॉफिट को लेस किया उन्होंने, ठीक है। वह ऊपर शॉर्टकट भी करो, ये भी करो, तुम्हारे को आंसर आता, ठीक है। इतना हुआ। अब ऐड नॉन ऑपरेटिंग एक्सपेंसेस और इंक्रीज इन करंट लायबिलिटीज और डिक्रीज इन करंट असेट्स, यहाँ पे लेस है नॉन ऑपरेटिंग इनकम्स, डिक्रीज इन करंट असेट, डिक्रीज इन करंट लायबिलिटीज और इंक्रीज इन करंट असेट्स, वो था ना हमारा फॉर्मेट, स्टार्टिंग से आएंगे। शेयर कैपिटल नहीं आता, प्रॉफिट एंड लॉस ऑलरेडी हम लोग लिए, डिबेंचर्स डिबेंचर्स नहीं आता, ट्रेड क्रेडिटर्स आता, क्यों, करंट लायबिलिटी। ओपनिंग कितना था 10,360, क्लोजिंग कितना है 11,840, इंक्रीज हुआ कि डिक्रीज, इंक्रीज, इंक्रीज इन करंट लायबिलिटीज मतलब ट्रेड क्रेडिटर्स, इंक्रीज इन करंट लायबिलिटीज तुम्हारा इधर आता ऐड में, इंक्रीज इन करंट लायबिलिटीज ऐड होता, डिफरेंस अमाउंट लोन का यहाँ पे लिखो, ठीक है, माइनस प्लस नहीं डालना। इसके बाद में टैंजिबल फिक्स्ड एसेट्स नहीं आता, नेक्स्ट गुडविल आता, इनटेंजिबल एसेट्स मतलब गुडविल आता, गुडविल रिटर्न ऑफ के लिए आता, देखो यहाँ पे रेडीमेड दिया उन्हें, गुडविल रिटर्न ऑफ कितना है बोल के 5,000 बोल के, अब वो करेक्ट है कि नहीं, गुडविल 10,000 ओपनिंग था, क्लोजिंग कितना हुआ 5,000 मतलब डिक्रीज हुआ, डिक्रीज, अगर गुडविल डिक्रीज हुआ तो क्या, गुडविल रिटर्न ऑफ कितने का डिक्रीज हो रहा है, 10,000 माइनस 5,000 है 5,000, उन्हें दिया कितना 5,000 ही दिया उन्हें भी, ठीक है। तो गुडविल रिटर्न ऑफ यहाँ पे लो, गुडविल रिटर्न ऑफ बोल के डिफरेंस लो 5,000, ठीक है, उन्हें दिया भी कितना 5,000 दिया, ठीक है, डन। नेक्स्ट है अब आपका इन्वेंट्रीज, इन्वेंट्रीज में क्या है, स्टॉक है, स्टॉक क्या होता है, करंट असेट्स, ठीक है। ओपनिंग कितना है 49,200, क्लोजिंग कितना है 42,700, पहले 49 अभी 42, कम हुआ कि ज़्यादा, कम हुआ, डिक्रीज, डिक्रीज इन करंट असेट्स मतलब स्टॉक, डिक्रीज इन करंट असेट्स तुम्हारा इधर आता है, यहाँ पे देखो डिक्रीज इन करंट असेट्स मतलब स्टॉक, डिफरेंस लो अमाउंट लो यहाँ पे लिखो। नेक्स्ट बचा अभी ट्रेड रिसीवर्स में डेटर्स, ये पे लेस बोल के दिया मतलब तुम्हें लेस नको करो, तुम्हें यहाँ पे लो डेटर्स मतलब करंट असेट्स, ओपनिंग कितना था 14,900, क्लोजिंग कितना है 17,700, इंक्रीज हुआ कि डिक्रीज हुआ, ये इंक्रीज हुआ, इंक्रीज इन करंट असेट्स मतलब डेटर्स, इंक्रीज इन करंट असेट्स मतलब डेटर्स, यहाँ पे देखो इंक्रीज इन करंट असेट्स है, यहाँ पे इंक्रीज इन करंट असेट्स बोल के डेटर्स, डिफरेंस लो अमाउंट पे, ओके। इतना होने के बाद में प्रोविजन फॉर डाउटफुल डेट्स, प्रोविजन फॉर डाउटफुल डेट्स क्या होता है, एक्सपेंस होता, पहले कितना था 700 अभी कितना हुआ 800 हुआ, डिफरेंस लो उसका। प्रोविजन फॉर डाउटफुल डेट्स क्या होता है, एक्सपेंस होता है, यहाँ पे देखो हाई देखो, हाई का देखो यहाँ पे इंक्रीज प्रोविजन फॉर डाउटफुल डेट्स है, हाँ डिफरेंस अमाउंट ले लो उसका, ठीक है। कैश तो नहीं आता, डिविडेंड पेड बोल के दिया, पेड डिविडेंड पेड क्या होता है, एक्सपेंस है, यहाँ पे डिविडेंड पेड बोल के 3,500 है, ओके। लैंड परचेज यहाँ पे नहीं आता, गुडविल रिटर्न ऑफ लिए, डिबेंचर्स पेड यहाँ पे नहीं आता, ठीक है, सभी आइटम्स हो गए हमारे। ऐड करो 5,100, 3,500, 1,480, 6,500, सभी मेरा कितना होता है 16,580, इसमें ऐड कर लो तुम्हारा इतना आता है, इसमें यहाँ पे इनकम्स का भी ऐड कर लो, तुम्हारे को इतना मिलता है, ये चाहे तो तुम्हें ऊपर से लेस कर सकते हैं, वहाँ पे ओपनिंग में से लेस कर सकते हैं, वहाँ पे क्लोजिंग प्रॉफिट माइनस ओपनिंग प्रॉफिट तुम्हें लोग वहाँ से लेस कर सकते हैं, ऐसे मत लिखो। 12,840 इसमें से निकालो, 27,140 में से 12,840 निकालो, बचा कितना 14,300 तुम्हारा कैश फ्रॉम ऑपरेटिंग एक्टिविटीज़ आना, ठीक है। पॉजिटिव आया, पॉजिटिव आया मतलब बाहर लिख लो उसको। अब बी, कैपिटल बी, कैश फ्रॉम इन्वेस्टिंग एक्टिविटीज़, कैश फ्रॉम इन्वेस्टिंग एक्टिविटीज़ के अंदर दो आते हैं, एक तो आता आउटफ्लो, दूसरा आता इनफ्लो बोल के। आउटफ्लो का मतलब परचेज, इनफ्लो का मतलब सेल्स, ठीक है। कौन से, इन्वेस्टिंग का मतलब ओनली फिक्स्ड असेट्स, रेडीमेड दिया तुम्हारे क्वेश्चन के अंदर, लैंड वाज परचेज्ड फॉर ₹10,000, रेडीमेड दिया। अब देखो यहाँ पे टैंजिबल फिक्स्ड एसेट्स तुम्हारे सिर्फ एक ही है, क्या वो, लैंड एंड बिल्डिंग्स। लैंड एंड बिल्डिंग्स की ओपनिंग वैल्यू कितनी है 20,000, क्लोजिंग वैल्यू कितनी है 30,000, इंक्रीज हुआ कि डिक्रीज हुआ, इंक्रीज। जब भी फिक्स्ड असेट्स इंक्रीज हुए उसका मतलब परचेज, ठीक है। अब फिक्स्ड एसेट्स हमारे क्या हुए, इंक्रीज हुए, इसका मतलब क्या, परचेज, परचेज ऑफ लैंड एंड बिल्डिंग कितना 30 माइनस 20, 10,000, उन्हें दिया भी कितना, लैंड हाउस परचेज फॉर ₹10,000 दिया कि नहीं, पर इसका मतलब क्या, आउटफ्लो है इधर, आउटफ्लो परचेज ऑफ लैंड
आउटफ्लो को तुम लोग माइनस में लिखना, किसमें, माइनस में, क्यों, एक्सप्रेस होता। इनफ्लो दिया क्या, मतलब सेल ऑफ फिक्स्ड एसेट्स दिया, नहीं दिया, सिर्फ एक ही एसेट है, सेल ऑफ इनफ्लो नहीं दिया, तो -10,000 तुम्हारा क्या होता है बोलो, कैश फ्रॉम इन्वेस्टिंग एक्टिविटीज। डन। सी कैश फ्रॉम फाइनेंसिंग एक्टिविटीज, इसके अंदर पहले इनफ्लो आता, उसके बाद में आउटफ्लो आता, ठीक है। फाइनेंसिंग एक्टिविटीज के अंदर तुम लोग सिर्फ क्या क्या लेते हैं, इक्विटी शेयर, प्रेफरेंस शेयर, डिबेंचर्स, उसके बाद में प्रीमियम, उसके बाद में डिविडेंड, प्रपोज डिविडेंड है, उसके बाद में सो टैक्स, ठीक है। अब देखेंगे कहाँ से शुरू करेंगे। इनफ्लो, इनफ्लो में मतलब पूरे इनकम इशू आते हैं, आउटफ्लो में मतलब पूरे रिडम्पशन आते हैं, ठीक है। अब जाएंगे इसके अंदर फाइनेंसिंग के अंदर, यहाँ पे देखो नोट नंबर 1, शेयर कैपिटल आता नहीं, फाइनेंसिंग में आता। ओपनिंग कितना था, 70,000, क्लोजिंग कितना है, 74,000। इंक्रीज हुआ कि डिक्रीज हुआ, इंक्रीज हुआ। अगर शेयर कैपिटल इंक्रीज हुआ तो उसका मतलब क्या, इशू ऑफ शेयर कैपिटल, क्या, 74 माइनस 74, इशू ऑफ शेयर कैपिटल, क्यों इंक्रीज हुआ। यहाँ पे है देखो इनफ्लो में, इनफ्लो इशू ऑफ शेयर कैपिटल है, 74,000 माइनस 70,000 करोगे, बचा कितना, 4,000। आउटफ्लो, आउटफ्लो में क्या आते हैं, पूरे रिडम्पशन आते हैं, देखेंगे। प्रॉफिट एंड लॉस तो नहीं आता, ऑलरेडी लिया है मैं। डिबेंचर्स आता, डिबेंचर्स आता फाइनेंसिंग में। ओपनिंग कितना था, 12,000, क्लोजिंग कितना हुआ, 6,000। कम हुआ कि ज़्यादा हुआ, कम हुआ, कम हुआ, कम होने का मतलब क्या, रिडम्पशन। 12,000 माइनस 6,000, 6,000 का डिफरेंस आया, क्या है, रिडम्पशन ऑफ डिबेंचर्स, क्यों डिक्रीज हुआ। रिडम्पशन ऑफ डिबेंचर्स तुम लोग क्या करते हैं, आउटफ्लो में लेते हैं, कहाँ पे लेते हैं, आउटफ्लो में। रिडम्पशन ऑफ डिबेंचर्स, आउटफ्लो को तुम्हें माइनस में लिखना, किसमें, माइनस में। 12,000 माइनस 6,000 बचा कितना, 6,000, उसको माइनस में लिखो, किसमें, माइनस में। और उन्हें दिया भी है सेंटेंस, डिबेंचर्स पेड ऑफ ₹6,000 बोल कर रेडीमेड दिया तुम्हारे को, मतलब आउटफ्लो, आउटफ्लो में, आउटफ्लो में डिबेंचर दिया ना, और रिडम्पशन ऑफ डिबेंचर बोल के -6,000, समझ में आया। उसके बाद में पूरा हो गया, उसके बाद में कौन सी भी आइटम्स हम लोग नहीं लेते, बचा क्या, अभी डिविडेंड पेड बचा, प्रपोज डिविडेंड लेते नहीं, लेते फाइनेंसिंग एक्टिविटीज में हम लोग इसको लेते, कितना, 3,500 है क्या, देखो यहाँ पे देखो, डिविडेंड पेड बोल के दिया है -3,500, क्यों, आउटफ्लो है ये, इसको माइनस में लिखना, ठीक है। डिविडेंड पेड हुआ नहीं पूरा, लैंड परचेज नहीं आता, वो इन्वेस्टमेंट में हो गया, गुडविल रिटर्न ऑफ भी हो गया, डिबेंचर्स ये भी लिए हमें, डिबेंचर्स लिए, डिविडेंड पेड भी लिए हम लोग, ठीक है। तो अभी क्या करेंगे, ये इशू है सो पॉजिटिव, और ये इनफ्लो है सो पॉजिटिव, आउटफ्लो है सो नेगेटिव। कैलसी लो, 4,000 माइनस 6,000 माइनस 3,500, तुम्हारा आंसर कितना था बोलो, डायरेक्ट ये नहीं आता तुम्हारा, ये नहीं आता डायरेक्ट, तुम्हारा आंसर कितना था बोलो अभी, -5,500, माइनस में आया, ये तुम्हारा क्या होता है, कैश फ्रॉम फाइनेंसिंग एक्टिविटीज। अब तुम लोग क्या करते बोलो, ए प्लस बी प्लस सी करते, इन्वेस्टिंग का भी नेगेटिव है, फाइनेंसिंग का भी नेगेटिव है, पॉजिटिव सिर्फ किसका है, ऑपरेटिंग का, उतना ही पॉजिटिव है, कैश फ्रॉम फाइन ऑपरेटिंग एक्टिविटीज कितना है, पॉजिटिव है, 14,300 -10,000 -5,500, तुम्हारा आंसर कितना है बोलो भी, -1,200, माइनस में है ये, इसको तुम लोग क्या बोलते हैं, नेट डिक्रीज इन कैश बैलेंस। इसके अंदर ऐड ओपनिंग कैश बैलेंस, ओपनिंग कैश बैलेंस तुम्हारे को कहाँ से मिलता बोलो अभी, ओपनिंग कैश बैलेंस तुम्हारे को यहाँ से मिलता है, कैश एंड कैश इक्विवेलेंट्स में। ओपनिंग बैलेंस तुम्हारा कितना है, 9,000 है तुम्हारा कैश बैलेंस, 9,000, इसको यहाँ पे ले लो, ऐड ओपनिंग कैश बैलेंस 9,000, कैलसी लो अभी, -1,200 प्लस, ऐड करना नहीं, प्लस 9,000, कितना होता, 7,800, तुम्हारा क्या है, क्लोजिंग कैश बैलेंस। तुम्हारा क्लोजिंग कैश बैलेंस तुम्हारा कितना है अभी, 7,800। यहाँ पे तुम्हारा आंसर भी कितना है, क्लोजिंग कैश बैलेंस तुम्हारा आंसर कितना है अभी, क्लोजिंग कैश बैलेंस ये भी 7,800 तुम्हारा क्लोजिंग कैश बैलेंस है। गॉट इट, समझ में आया, होप आप लोग समझे, इसको ले लो स्क्रीनशॉट, ये प्रॉब्लम है आपका, ये आपका प्रॉब्लम, ये थोड़ा आधा आधा प्रॉब्लम यहाँ से, हाफ पार्ट, ये आपका हाफ पार्ट इंटेंजिबल एसेट्स तक, उसके बाद में ये पूरा क्वेश्चन, फिर ये वाला, इसको थोड़ा मिनिमाइज कर दूँ मैं, ले लो, ये आपका हाफ पार्ट, नेक्स्ट ये आपका पूरा हो गया। हाँ, यहाँ पे आपका कैश फ्लो स्टेटमेंट एक 10 मार्क्स का भी खत्म हो गया, ठीक है। एनी डाउट्स, ओके,
ಓಕೆ ನೆಕ್ಸ್ಟ್ ಕ್ವಶನ್ ರೀಪ್ಪ ಲಾಸ್ಟ್ ಕ್ವಶನ್ ಬೇಸ್ಡ್ ಆನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. Following are the balance sheets of Shalini. Okay, Shalini Limited on 31/3/2022 and 31/3/2023. 22 opening, 23 closing. ಆಮೇಲೆ ಅಡ್ಜಸ್ಟ್ಮೆಂಟ್ಸ್, ಅಡಿಷನಲ್ ಇನ್ಫಾರ್ಮೇಷನ್, ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ಇಂಡೈರೆಕ್ಟ್ ಮೆಥಡ್. ಏನ್ರಿದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಆಫ್ ಶಾಲಿನಿ ಅಲ್ಲ, ಅದು ಶಾಲಿನಿ ಲಿಮಿಟೆಡ್ ಹೌದಲ್ಲ, ಶಾಲಿನಿ ಲಿಮಿಟೆಡ್. ಓಕೆ, ಪರ್ಟಿಕ್ಯುಲರ್ಸ್ ಅಮೌಂಟ್ ಮಾಡಿಸೋದು ಫಸ್ಟ್ ತಡೀರಿಪ್ಪ. ಇದು ಏನ್ರಿದು ವೇಟ್ ಅ ಮಿನಿಟ್. ನೋಡಿಲ್ಲ, ಕ್ಯಾಶ್ ಫ್ರಾಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಫಸ್ಟ್ ಬರ್ರಿಪ್ಪ. ನೆಟ್ ಪ್ರಾಫಿಟ್ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿಪ್ಪ? ಇಲ್ಲೈತೆ ನೋಡ್ರಿ, ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಕ್ಲೋಸಿಂಗ್ ಪ್ರಾಫಿಟ್ ಎಷ್ಟ್ರಿಪ್ಪ? 50,000. ಓಪನಿಂಗ್ ಪ್ರಾಫಿಟ್ 40,000. 50 ಮೈನಸ್ 40 ಮಾಡ್ರಿಪ್ಪ. 50 ಮೈನಸ್ 40 ಬ್ರಾಕೆಟಲ್ಲೇ 50,000 ಮೈನಸ್ 40,000. ಹಾಂ, ಎಷ್ಟ್ರಿದು? 10,000. ಎಷ್ಟ್ರಿಪ್ಪ? 10,000. ಓಕೆ, ಈಗ ಚಲೋ ಮಾಡಿರಿಪ್ಪ. ಮತ್ತು ಆ್ಯಡ್ ಲೆಸ್ ಶೇಕ್ ಕ್ಯಾಪಿಟಲ್ ಡಿಬೆಂಚರ್ಸ್ ಬರೋಂಗಿಲ್ಲ. ಕ್ರೆಡಿಟರ್ಸ್ ಬರ್ತದೆ ರೀಪ್ಪ. ಕ್ರೆಡಿಟರ್ಸ್ ಕರೆಂಟ್ ಲಯಬಿಲಿಟೀಸ್. ಓಪನಿಂಗ್ 40th, ಕ್ಲೋಸಿಂಗ್ 50 ಐತಿ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಅಂದರೆ ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್. 50 ಮೈನಸ್ 40 ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಲ್ಲಿರಿಪ್ಪ? ಇಲ್ಲೇ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಇಲ್ಲೇ ತಗೋರಿಪ್ಪ. ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ಇನ್ಕ್ರೀಸ್ ಇನ್ ಕ್ರೆಡಿಟರ್ಸ್ ತಗೋರಿಪ್ಪ. ಎಷ್ಟ್ರಿ? 50 ಮೈನಸ್ 40 ಅಲ್ಲ, ಅದು ಹೈಯರ್ ಮೈನಸ್ ಲೋವರ್. 50,000 ಮೈನಸ್ 40,000 ಎಷ್ಟು ಡಿಫ್ರೆನ್ಸ್ ರೀಪ್ಪ? ಸಾರಿ, 10 ಅಲ್ಲ, 10,000 ಡಿಫ್ರೆನ್ಸ್ ರೀಪ್ಪ. ಹೈಯರ್ ಮೈನಸ್ ಲೋವರ್ ಅಮೌಂಟ್ ಎಷ್ಟು ರೀ? 50 ಮೈನಸ್ 40. ಆರ್ ಡಿ ಡಿ ಅಂದ್ರೆ ಏನ್ರಿಪ್ಪ? ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಇದನ್ನು ಏನ್ರಿಪ್ಪ? ಎಕ್ಸ್ಪೆನ್ಸ್. ಫಸ್ಟ್ 4 ಇತ್ರಿ, ಈಗ ಎಷ್ಟು ಆಗಿದ್ರಿಪ್ಪ? ಈಗ 5 ಆಗೈತ್ರಿ. ಇನ್ಕ್ರೀಸ್ ಇನ್ ಕರೆಂಟ್, ಇದನ್ನು ಕರೆಂಟ್ ಲಯಬಿಲಿಟೀಸ್ ರೀಪ್ಪ. ಪ್ರೊವಿಷನ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 5 ಮೈನಸ್ 4. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ ಇಲ್ಲಿ ಬರ್ಬೇಕು. ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 5 ಮೈನಸ್ 4 ಅಲ್ಲ, ಅದು 5,000 ಮೈನಸ್ 4,000 ಎಷ್ಟು ರೀ? 1,000. 1,000 ಅಲ್ಲ, 1,000. ಓಕೆ, ಆರ್ ಡಿ ಡಿ ಎಕ್ಸ್ಪೆನ್ಸ್ ಇದು. ಆರ್ ಡಿ ಡಿ ಅಂದ್ರೆ ಏನ್ರಿಪ್ಪ? ಎಕ್ಸ್ಪೆನ್ಸ್ ತಗೋಬೇಕದು ಇಲ್ಲ. ಓಕೆ, ನೆಕ್ಸ್ಟ್ ಐತ್ರಿಪ್ಪ, ಮುಗೀತಿದ್ದು. ಅಸೆಟ್ಸ್ ನೋಡ್ರಿಪ್ಪ. ಅಸೆಟ್ಸ್ ಗುಡ್ವಿಲ್. ಗುಡ್ವಿಲ್ ತಗೋಬೇಕ್ರಿಪ್ಪ. ಗುಡ್ವಿಲ್ ಓಪನಿಂಗ್ ಬ್ಯಾಲೆನ್ಸ್ 40,000 ಇತ್ತು ರೀ. ಕ್ಲೋಸಿಂಗ್ ಬ್ಯಾಲೆನ್ಸ್ 20. ಡಿಕ್ರೀಸ್ ಆಗಿತ್ರಿಪ್ಪ. ಗುಡ್ವಿಲ್ ಡಿಕ್ರೀಸ್ ಆಗೈತೆ ಅಂದ್ರೆ ಏನ್ರಿಪ್ಪ? ಗುಡ್ವಿಲ್ ರಿಟರ್ನ್ ಆಫ್. ಗುಡ್ವಿಲ್ ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ? ಗುಡ್ವಿಲ್ ರಿಟರ್ನ್ ಆಫ್. ಗುಡ್ವಿಲ್ ಡಿಕ್ರೀಸ್ ಅಂದ್ರೆ ಗುಡ್ವಿಲ್ ರಿಟರ್ನ್ ಆಫ್. ಎಷ್ಟಿಪ್ಪ? ಹೈಯರ್ ಅಮೌಂಟ್ ಎಷ್ಟಿಪ್ಪ? ಅದು ಹೈಯರ್ ಅಮೌಂಟ್ ಹೈಯರ್ 40 ಮೈನಸ್ 20 ಮಾಡಿರಿಪ್ಪ. 40,000 ಮೈನಸ್ 20,000 ಎಷ್ಟಿಪ್ಪ? 40 ಮೈನಸ್ 20. ಆತ್ ನೋಡ್ರಿಪ್ಪ. ಆಮೇಲೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇಲ್ಲಿ ಬರಂಗಿಲ್ಲ. ಇನ್ವೆಂಟ್ರೀಸ್ ತಗೋಬೇಕ್ರಿ. ಇನ್ವೆಂಟ್ರೀಸ್ ಏನ್ರಿಪ್ಪ? ಸ್ಟಾಕ್. ಇನ್ವೆಂಟ್ರೀಸ್ ಅಂದ್ರೆ ಏನ್ರಿಪ್ಪ? ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ಓಪನಿಂಗ್ ಬ್ಯಾಲೆನ್ಸ್ 2 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 1,80,000. ಡಿಕ್ರೀಸ್ ಆಗೈತ್ರಿ ಇದು. ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಸಾರಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಎಲ್ಲಿರಿಪ್ಪ? ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲೇ ರೀ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಇಲ್ಲೆಲ್ಲ. ತಗೋರಿ. ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್, ಡಿಕ್ರೀಸ್ ಇನ್ ಇನ್ವೆಂಟ್ರೀಸ್, ಡಿಕ್ರೀಸ್ ಇನ್ ಹೌದಲ್ಲ. ಡಿಕ್ರೀಸ್ ಇನ್ ಏನ್ರಿದು? ಇನ್ವೆಂಟ್ರೀಸ್ ಅಂದ್ರೆ ಏನ್ರಿಪ್ಪ? ಸ್ಟಾಕ್. ಡಿಕ್ರೀಸ್ ಇನ್ ಇನ್ವೆಂಟ್ರೀಸ್ ಎಷ್ಟ್ರಿಪ್ಪ? ಅದು 2 lakh ಅಲ್ಲ, ಅದು 2 lakh ಮೈನಸ್ 1,80,000 ಅಲ್ಲ. ಎಷ್ಟಿಪ್ಪ? 20,000. 20,000 ಕರೆಕ್ಟ್ ರೀ? ಇದು ಕರೆಕ್ಟಾ? ಇನ್ವೆಂಟ್ರೀಸ್ 2 lakh ಮೈನಸ್ 1,80,000 ಕರೆಕ್ಟ್ ಐತಿ. ಡೆಟರ್ಸ್ ಅಂದ್ರೆ ಏನ್ರಿಪ್ಪ? ಕರೆಂಟ್ ಅಸೆಟ್ಸ್. ಓಪನಿಂಗ್ ಬ್ಯಾಲೆನ್ಸ್ 60,000, ಕ್ಲೋಸಿಂಗ್ ಬ್ಯಾಲೆನ್ಸ್ 70,000. ಇನ್ಕ್ರೀಸ್ ಆಗೈತೆ ರೀ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಡೆಟರ್ಸ್ 60-70 ಅಲ್ಲ, ಅದು ಹೌದು 60-70 ಅದು 60-70 ಡೆಟರ್ಸ್. ಇನ್ಕ್ರೀಸ್ ಆಗೈತೆ ರೀ. ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಅಂದರೆ ಇಲ್ಲೇ. ಲೆಸ್ ಒಳಗೆ
ಇನ್ಕ್ರೀಸ್ ಇನ್ ಡೆಟರ್ಸ್ ಅಲ್ಲ, ಅದು ಡೆಟರ್ಸ್ ಇನ್ಕ್ರೀಸ್ ಇನ್ ಡೆಟರ್ಸ್ ಎಷ್ಟಿದು 70,000 ಮೈನಸ್ 60,000 ಎಷ್ಟಿಪ್ಪ 10,000 10,000 ಓಕೆ ಡನ್. ಆಮೇಲೆ ಮತ್ತೇನ್ರಿಪ್ಪ ಕ್ಯಾಶ್ ಎಟ್ ಬ್ಯಾಂಕ್ ಬರಂಗಿಲ್ಲ. ಡಿವಿಡೆಂಟ್ ಪೇಡ್ ಡ್ಯೂರಿಂಗ್ ದ ಇಯರ್ ತೊಗೋಬೇಕಲ್ಲ, 20,000 ತೊಗೋಬೇಕು. ಡಿವಿಡೆಂಟ್ ಪೇಡ್ ಡ್ಯೂರಿಂಗ್ ದ ಇಯರ್ 20,000 ತೊಗೋಬೇಕು. ಇಲ್ಲಿ ಎಲ್ಲಿ ಡಿವಿಡೆಂಟ್ ಪೇಡ್ ಇಲ್ಲೇ ಮೇಲೆ ಆ್ಯಡ್ ಒಳಗೆ ಡಿವಿಡೆಂಡ್ ಪೇಡ್ ಎಷ್ಟಿದ್ದು 20,000 ಇಲ್ಲಿ ತೊಗೋಬೇಕು ಮೇಲೆ 20,000. ಓಕೆ. ಲ್ಯಾಂಡ್ ವಾಸ್ ಪರ್ಚೇಸ್ಡ್ ಇನ್ವೆಸ್ಟಿಂಗ್. ಗುಡ್ ವಿಲ್ ರಿಟರ್ನ್ ಆಫ್ 20. ಗುಡ್ ವಿಲ್ ರಿಟರ್ನ್ ಆಫ್ ಆಲ್ರೆಡಿ 20 ಬಂದ್ರಿ ಇಲ್ಲ ನೋಡ್ರಿ. ಗುಡ್ ವಿಲ್ ರಿಟರ್ನ್ ಆಫ್ ಆಲ್ರೆಡಿ 20 ಬಂದ್ರಿ ಇಲ್ಲ, ಇಲ್ಲಿನೂ 20 ಐತಿ ಗುಡ್ ವಿಲ್ ರಿಟರ್ನ್ ಆಫ್. ಓಕೆ ಕರೆಕ್ಟ್ ಐತಿ. ನೆಕ್ಸ್ಟ್ ರೀಪ ಡಿಬೆಂಚರ್ಸ್ ಆಫ್ ₹20,000 ವೇರ್ ರಿಡೀಮ್ಡ್ ಡ್ಯೂರಿಂಗ್ ದ ಇಯರ್. ಇಲ್ಲಿ ಬರಂಗಿಲ್ಲ, ಫೈನಾನ್ಸಿಂಗ್ ಒಳಗೆ ಬರ್ತೈತೆ ರೀ. ಈಗ ನಮ್ದು ಮುಗಿತ್ರಿ ಎಲ್ಲ ಟೋಟಲ್ ಮಾಡ್ರಿಪ್ಪ. ಈಗ ಎಷ್ಟು ಅಂತ ನೋಡ್ರಿಪ್ಪ, ಈಗ ನೋಡೋಣ್ರಿ. ಸಾರಿ ಇಲ್ಲಿ ಏನಾಗಿತ್ತರಿಪ್ಪ. ಓಕೆ ಸರಿ ಈಗ ಮಾಡೋಣ್ರಿ. ಓಕೆ ನೋಡ್ರಿಪ್ಪ ಇಲ್ಲೇ 10,000 ಪ್ಲಸ್ 1,000 ಪ್ಲಸ್ 20,000 ಪ್ಲಸ್ 20,000 ಪ್ಲಸ್ 20,000 ಎಷ್ಟಿಪ್ಪ ಅದು 71,000 ಇಲ್ಲೇ. ಈಗ ಆ್ಯಡ್ ಮಾಡಿರಿಪ್ಪ ಅದು 10,000 ಮತ್ತು 71,000 ಆ್ಯಡ್ ಮಾಡಿರಿಪ್ಪ 81,000 ಎಷ್ಟು ರೀ 81,000 ಕರೆಕ್ಟಾ. ಈಗ 10,000 ಅಷ್ಟು ಐತ್ರಿಪ್ಪ ಅಲ್ಲೇ, ಇಲ್ಲೇ 10,000 ಅಷ್ಟು ಐತೆ ತಡೀರಿಪ್ಪ, ಇಲ್ಲೇ 10,000 ಅಷ್ಟು ಐತ್ರಿ. ಇದು 10,000 ಇಲ್ಲೇ ಬರ್ರಿಪ್ಪ, ಸೇಮ್ ಟು ಸೇಮ್ ಇಲ್ಲೇ ಬರ್ರಿಪ್ಪ. ಈಗ 81,000 ಮೈನಸ್ 10,000 ಎಷ್ಟ್ರಿಪ್ಪ ಇಲ್ಲೇ 71,000. 81,000 ಮೈನಸ್ 10,000 71,000. 71,000 ನಿಮ್ದು ಏನ್ರಿಪ್ಪ ಕ್ಯಾಶ್ ಫ್ರॉम ऑपरेटिंग एक्टिविटीज़. ಏನಿದು ಕ್ಯಾಶ್ फ्रॉम ऑपरेटिंग एक्टिविटीज़. ತಿಳಿತಾ? समझ में आप लोगों को? समझ में आने सिंपल, बहुत सिंपल करें मैं. जो जैसे प्रॉब्लम करते थे पहले के प्रॉब्लम सर वैसे ही हम लोग करें इसको. ठीक है. नेक्स्ट है कैश फ्रॉम इन्वेस्टिंग एक्टिविटीज़. फर्स्ट ಔಟ್ಫ್ಲೋಸ್ ಅಂದರೆ ಪರ್ಚೇಸ್, ಇನ್ಫ್ಲೋಸ್ ಅಂದರೆ ಸೇಲ್ಸ್. ಬರ್ರಿಪ್ಪ ಪರ್ಚೇಸ್ ಮತ್ತು ಸೇಲ್ಸ್ ಎಲ್ಲಿತ್ರಿಪ್ಪ ಫಿಕ್ಸ್ಡ್ ಅಸೆಟ್ಸ್ ನೋಡ್ಬೇಕು. ಯಾಕಂದರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂದರೆ ಏನ್ರಿಪ್ಪ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಫಿಕ್ಸ್ಡ್ ಅಸೆಟ್ಸ್ ಎಲ್ಲೈತ್ರಿ? ಒಂದೈತಿಲ್ಲ ಫಿಕ್ಸ್ಡ್ ಅಸೆಟ್ಸ್, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಷ್ಟೈತಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಷ್ಟೈತಿ. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮೇಲೆ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದರೆ ಭಾಳ ಈಸಿ. ಅಕೌಂಟ್ ಮಾಡೋಕೆ ಅವಶ್ಯಕತೆ ಇಲ್ಲ. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲಂದರೆ ಅಷ್ಟು ನೀವು ಅಕೌಂಟ್ ರೆಡಿ ಮಾಡ್ಕೋಬೇಕು. ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದರೆ ಇನ್ಕ್ರೀಸ್ ಮೇಲೆ ಐಡೆಂಟಿಫೈ ಮಾಡಿರಿ. ತಿಳಿತಾ? ನೋಡಿರಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ 80,000. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟ್ರಿಪ್ಪ 1,20,000. ಓಪನಿಂಗ್ 80, ಕ್ಲೋಸಿಂಗ್ 1,20,000 ಅಂದರೆ ಇನ್ಕ್ರೀಸ್ ಅಂದರೆ ಏನ್ರಿಪ್ಪ ಪರ್ಚೇಸ್. ಇನ್ಕ್ರೀಸ್ ಇನ್ ಫಿಕ್ಸ್ಡ್ ವ್ಯಾಲ್ಯೂ, ಇನ್ಕ್ರೀಸ್ ಇನ್ ಫಿಕ್ಸ್ಡ್ ಅಸೆಟ್ಸ್ ಅಂದರೆ ಏನ್ರಿಪ್ಪ अगर फिक्स्ड असेट्स की वैल्यू इनक्रीज हुई तो परचेज ऑफ लैंड एंड बिल्डिंग. ठीक है. ನೋಡ್ರಿ ಅಲ್ಲಿ ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ ಹೌದಲ್ಲ. 1,20,000 ಮೈನಸ್ 80, 1,20,000 ಮೈನಸ್ 80 ಪರ್ಚೇಸ್ ಆಫ್ ಲ್ಯಾಂಡ್. ಇಲ್ಲೇ ಬರೋದ್ರಪ್ಪ. ಓಕೆ ಇದು ತಗೋಬೇಕಲ್ಲ ಅದು. ಪರ್ಚೇಸ್ ಆಫ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಲ್ಲ ಅದು. of land and building, purchase of land and building, purchase of land and ಇಲ್ಲೇನೋ ಐತೆ ನೋಡ್ರಿಪ್ಪ. ಲ್ಯಾಂಡ್ ಪರ್ಚೇಸ್ಡ್ ವಾಸ್ ₹40,000. ಇದು ಮಾಡಿ ನೋಡೋಣ್ರಿಪ್ಪ 1,20,000. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1,20,000 ಮೈನಸ್ 80 ಮಾಡಿ ನೋಡೋಣ್ರಿ. 1,20,000 ಮೈನಸ್ 80 ಮಾಡಿ ನೋಡೋಣ್ರಿ. ಈಗ 1,20,000 ಮೈನಸ್ 80 ಡೆಪ್ರಿಸಿಯೇಷನ್ ಕೊಟ್ಟಿಲ್ಲ. ಆರಾಮ್ ಮಾಡಿರಿ ನೋಡ್ರಿಪ್ಪ, ಮಾಡಿ ನೋಡ್ರಿ. 40 ಅಲ್ಲ 40,000 ರೀಪ್ಪ. 40,000 ಅವನು ಅಷ್ಟು ಕೊಟ್ಟನಲ್ಲ ಪರ್ಚೇಸ್ ಆಫ್ ಲ್ಯಾಂಡ್ ಅಷ್ಟು ಕೊಟ್ಟನ್ರಿಪ್ಪ. ಲ್ಯಾಂಡ್ ಪರ್ಚೇಸ್ಡ್ ವಾಸ್ ₹40,000. ಸೇಮ್ ಐತ್ರಿಪ್ಪ. ಗುಡ್ ವಿಲ್ನೂ ಸೇಮ್ ಐತ್ರಿಪ್ಪ 20 ಅಂತ. ಓಕೆ. ಡಿವಿಡೆಂಡ್ನು 20 ಐತ್ರಿಪ್ಪ ಅಲ್ಲೇ, ಡಿವಿಡೆಂಡ್ನು 20. ಓಕೆ. ಆಮೇಲೆ ಓಕೆ ಲ್ಯಾಂಡ್ ಕರೆಕ್ಟ್ ಐತ್ರಿಪ್ಪ 40,000. ಔಟ್ಫ್ಲೋ ಐತ್ರಿ. ಔಟ್ಫ್ಲೋ ಅಂದ್ರೆ ಏನಿಪ್ಪ ಮೈನಸ್. ಔಟ್ಫ್ಲೋ ಅಂದ್ರೆ ಏನ್ರಿಪ್ಪ ಮೈನಸ್. ಇಲ್ಲಾಂದ್ರೆ ಬ್ರ್ಯಾಕೆಟ್ ಹಚ್ಚಿರಿಪ್ಪ. ಔಟ್ಫ್ಲೋ ಅಂದ್ರೆ ಏನ್ರಿಪ್ಪ ಮೈನಸ್ ಅಂದರೆ ಬ್ರ್ಯಾಕೆಟ್ ಹಚ್ಚಿರಿ. ಔಟ್ಫ್ಲೋ ಅಂದರೆ ಮೈನಸ್, ಅದಕ್ಕೆ ಬ್ರ್ಯಾಕೆಟ್ ಹಚ್ಚಿರಿಪ್ಪ. ಮತ್ತು ಯಾವ ಅಸೆಟ್ ಇಲ್ಲ ಇಲ್ಲಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಷ್ಟೇ ಐತ್ರಿಪ್ಪ ಪರ್ಚೇಸ್ ಆಗೈತ್ರಿದ್ದು. ಮತ್ತು ಯಾವ ಅಸೆಟ್ ಇಲ್ಲ, ಅದಕ್ಕೆ ಇನ್ಫ್ಲೋಸ್ ಬರೋಂಗಿಲ್ಲ. ಇನ್ಫ್ಲೋಸ್ ಕೊಟ್ಟಿಲ್ಲ ಅವ್ರು ಏನು.
ಇನ್ಫ್ಲೋಸ್ ಕೊಟ್ಟಿಲ್ಲ ತಡೀರಿ, ಇನ್ಫ್ಲೋಸ್ ಏನೂ ಕೊಟ್ಟಿಲ್ಲ, ಇನ್ಫ್ಲೋಸ್ ಏನು ಕೊಟ್ಟಿಲ್ಲ ಅದಕ್ಕೆ ಡ್ಯಾಶ್ ಡ್ಯಾಶ್, ಇನ್ಫ್ಲೋಸ್ ಏನು ಕೊಟ್ಟಿಲ್ಲ ಅದಕ್ಕೆ ಡ್ಯಾಶ್ ಡ್ಯಾಶ್. ಈಗ -40,000 ಏನು ಕೊಟ್ಟಿಲ್ಲ, ಸೇಮ್ ಅದು -40,000 ತಗೋರಿಪ್ಪ, -40 ಅಂತ ಬರೀಲ್ಲ, ಅದ -40,000 ಇಲ್ಲಿ ಬರೀರಪ್ಪ ನೀವು, 40,000 ಓಕೆ, -40,000 ತಿಳಿತಾ. ಇದು ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ಫ್ಲೋಸ್ ಏನು ಕೊಟ್ಟಿಲ್ಲ, ಸೇಲ್ ಆಫ್ ಬಿಲ್ಡಿಂಗ್, ಸೇಲ್ ಆಫ್ ಪ್ಲಾಂಟ್ ಅಂಡ್ ಮಷಿನ್ ಏನೂ ಕೊಟ್ಟಿಲ್ಲ ಅದಕ್ಕೆ. ನೆಕ್ಸ್ಟ್ ಈಗ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಇನ್ಫ್ಲೋಸ್ ಮತ್ತು ಔಟ್ಫ್ಲೋಸ್ ನೋಡ್ಕೋಬೇಕು ಇಲ್ಲಿ, ಹೌದಲ್ಲ. ಬರ್ರಿಪ್ಪ ಎಲ್ಲಿಂದ ಚಾಲು ಮಾಡ್ಬೇಕಪ್ಪ, ಶೇರ್ ಕ್ಯಾಪಿಟಲಿಂದ. ಶೇರ್ ಕ್ಯಾಪಿಟಲ್ ನಿಮ್ದು ಓಪನಿಂಗ್ ಬ್ಯಾಲೆನ್ಸ್ 3 lakh, ಕ್ಲೋಸಿಂಗ್ ಬ್ಯಾಲೆನ್ಸ್ 3,20,000. ಇನ್ಕ್ರೀಸ್ ಆಗೈತ್ರಿ, ಡಿಕ್ರೀಸ್ ಆಗೈತ್ರಿಪ್ಪ, ಇನ್ಕ್ರೀಸ್ ಆಗೈತ್ರಿ. ಇನ್ಕ್ರೀಸ್ ಅಂದ್ರೆ ಏನ್ರಿಪ್ಪ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್. 3,20,000 ಮೈನಸ್ 3 lakh ಇನ್ಕ್ರೀಸ್ ಆಗೈತ್ರಿಪ್ಪ. ಇನ್ಕ್ರೀಸ್ ಇನ್ ಶೇರ್ ಕ್ಯಾಪಿಟಲ್ ಅಂದರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ತಗೋರಿಪ್ಪ. ಇನ್ಫ್ಲೋ ಒಳಗೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಏನ್ರಿ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ತಡೀರಿ. ಹಾಂ, ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಎಷ್ಟು ಇದು, 3,20,000 ಅಲ್ಲ, ಅದು 3,20,000 ಮೈನಸ್ 3 lakh ಎಷ್ಟು ಬಂತ್ರಿಪ್ಪ ಅದು ಡಿಫ್ರೆನ್ಸ್ ಅಮೌಂಟ, ಇಲ್ಲೇ ಬರಿಬೇಕಲ್ಲ. ಎಷ್ಟು ಇದು, ವೇಟ್ ಅ ಮಿನಿಟ್, ಓಕೆ ಐತಿ ತಡೀರಿಪ್ಪ, 20,000 ಎಷ್ಟ್ರಿಪ್ಪ, 20,000 ತಗೋರಿಲ್ಲ, ಮಾಡಿ ಬಂತ್ರಿ ಇಲ್ಲೇ. ಓಕೆ, ಎಷ್ಟು ಇಲ್ಲಿ 20,000 ಇನ್ಫ್ಲೋಸ್ ಪ್ಲಸ್ ಒಳಗೆ ಹಾಕಬೇಕಲ್ಲ, ಇನ್ಫ್ಲೋಸ್ ಪ್ಲಸ್ ಒಳಗೆ ಹಾಕಬೇಕು, ಪ್ಲಸ್ 20,000 ಕರೆಕ್ಟಾ. ಆಮೇಲೆ ಮತ್ತೆ ಏನೈತೆ ನೋಡ್ರಿಪ್ಪ ಇಲ್ಲಿ ಮೇಲೆ, ಪ್ರಾಫಿಟ್ ಲಾಸ್ ಬರೋಂಗಿಲ್ಲ. ಡಿಬೆಂಚರ್ಸ್, ಹಾಂ ಡಿಬೆಂಚರ್ಸ್ ನೋಡ್ರಿಪ್ಪ, ಡಿಬೆಂಚರ್ಸ್ ನೋಡ್ರಿಪ್ಪ, ಓಪನಿಂಗ್ ಬ್ಯಾಲೆನ್ಸ್ 50,000, ಕ್ಲೋಸಿಂಗ್ ಬ್ಯಾಲೆನ್ಸ್ 30,000. ಡಿಕ್ರೀಸ್ ಆಗೈತ್ರಿ, ಏನ್ರಿ, ಡಿಕ್ರೀಸ್ ಇನ್ ಡಿಬೆಂಚರ್ಸ್. ಅದು ಅರ್ಥ ಏನ್ರಿಪ್ಪ, ರಿಡಮ್ಷನ್ ಆಫ್ ಡಿಬೆಂಚರ್ಸ್. 50 ಮೈನಸ್ 30 20. ರೆಡಿಮೇಡ್ ಅವನು ಕೊಟ್ಬಿಟ್ಟ ನಿಮಗೆ, ಡಿಬೆಂಚರ್ಸ್ ಆಫ್ ₹20,000 ವೇರ್ ರಿಡೀಮ್ ಡ್ಯೂರಿಂಗ್ ದ ಇಯರ್. ಸೇಮ್ ಕೊಟ್ಬಿಟ್ಟನ್ರಿಪ್ಪ, 50 ಮೈನಸ್ 30 ಮಾಡಿರಿ 20, ಇನ್ನು ಅವನು ಸೇಮ್ ಕೊಟ್ಬಿಟ್ಟಾನೆ 20 ಅಂತ. ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಎಲ್ಲಿ ತೊಗೋಬೇಕಪ್ಪ, ಔಟ್ಫ್ಲೋ ಅಲ್ಲೇ. ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಔಟ್ಫ್ಲೋ ಅಲ್ಲೇ ತೊಗೋಬೇಕು, ಔಟ್ಫ್ಲೋ ಅಲ್ಲೇ ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಔಟ್ಫ್ಲೋ ಅಲ್ಲೇ ತೊಗೋರಿ. ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಎಷ್ಟು ಪರ್ಸೆಂಟ್ ಡಿಬೆಂಚರ್ಸ್ ತಡೀರಪ್ಪ, ರಿಡಮ್ಷನ್ ಆಫ್ ಡಿಬೆಂಚರ್ಸ್ ಎಷ್ಟು ಪರ್ಸೆಂಟ್ ಇರ್ಬೋದು, ರಿಡಮ್ಷನ್ ಡಿಬೆಂಚರ್ಸ್ 10% ಡಿಬೆಂಚರ್ಸ್. ರಿಡಮ್ಷನ್ ಆಫ್ 10% ಡಿಬೆಂಚರ್ಸ್. ಡಿಕ್ರೀಸ್ ಆಗಿತ್ರಿ ಅದಕ್ಕೆ 50,000 ಮೈನಸ್ 30,000 ಎಷ್ಟು ಡಿಫ್ರೆನ್ಸ್, 20,000. ಓಕೆ, ಎಷ್ಟಿಪ್ಪ ಮೈನಸ್ ಅಲ್ಲದು, ಔಟ್ಫ್ಲೋಸ್ ಮೈನಸ್ ಒಳಗೆ ಬರೀಬೇಕು, ಔಟ್ಫ್ಲೋಸ್ ಮೈನಸ್ ಒಳಗೆ ಬರೀಬೇಕು, ಮೈನಸ್ ಒಳಗೆ. ಯಾಕ್ರಿ 20 ಇಲ್ಲೈತೆ ನೋಡ್ರಿ, ಡಿಬೆಂಚರ್ಸ್ ಓಪನಿಂಗ್ ಬ್ಯಾಲೆನ್ಸ್ 50, ಕ್ಲೋಸಿಂಗ್ ಬ್ಯಾಲೆನ್ಸ್ 30. ಡಿಕ್ರೀಸ್ ಆಗೈತ್ರಿ. ಡಿಕ್ರೀಸ್ ಅಂದ್ರೆ ಏನ್ರಿಪ್ಪ, ಡಿಕ್ರೀಸ್ ಇನ್ ಡಿಬೆಂಚರ್ಸ್ ಅಂದ್ರೆ ಏನ್ರಿಪ್ಪ, ರಿಡಮ್ಷನ್ ಆಫ್ ಡಿಬೆಂಚರ್ಸ್. 50 ಮೈನಸ್ 30 20, ಅವನು ಅಷ್ಟು ಕೊಟ್ಬಿಟ್ಟನ್ರಿ. ಡಿಬೆಂಚರ್ಸ್ ರಿಡೀಮ್ಡ್ 20,000 ಡ್ಯೂರಿಂಗ್ ದ ಇಯರ್, ಹೌದಲ್ಲ, ಸೇಮ್ ಬಂತಲ್ಲ. ಓಕೆ, ಮುಗಿತಷ್ಟೇ, ಮತ್ತೆ ಯಾವುದಿಲ್ಲ, ಹೌದಲ್ಲ, ಮತ್ತೆ ಯಾವುದಿಲ್ಲ. ಡಿಬೆಂಚರ್ ಮುಗಿದ ಮೇಲೆ ಮತ್ತೆ ಯಾವುದಿಲ್ಲ, ಕ್ರೆಡಿಟರ್ ಇದು ಏನು ಬರೋಂಗಿಲ್ಲ, ಹೌದಲ್ಲ. ಹಾಂ, ಡಿವಿಡೆಂಟ್ ಪೇಡ್ ಐತೆ ನೋಡ್ರಿ, ಇಲ್ಲ ಡಿವಿಡೆಂಟ್ ಪೇಡ್ 20,000 ತೊಗೋಬೇಕು, ಡಿವಿಡೆಂಟ್ ಪೇಡ್ 20,000 ತೊಗೋರಿಪ್ಪ, ಡಿವಿಡೆಂಟ್ ಪೇಡ್ 20,000 ತೊಗೋಬೇಕು. ಡಿವಿಡೆಂಡ್ ಪೇಡ್ 20,000 ತೊಗೋಬೇಕು, ಡಿವಿಡೆಂಟ್ ಪೇಡ್ ಮೈನಸ್ ಒಳಗೆ ತೊಗೋಬೇಕು, ಮೈನಸ್ ಒಳಗೆ ಡಿವಿಡೆಂಟ್ ಪೇಡ್ ಮೈನಸ್ ಒಳಗೆ ತೊಗೋಬೇಕು, ಕರೆಕ್ಟಾ. ಡಿವಿಡೆಂಟ್ ಪೇಡ್ ಟ್ಯಾಕ್ಸ್ ಐತಿ, ಟ್ಯಾಕ್ಸ್ ಪೇಡ್ ಅಂತ ಐತಿ, ಟ್ಯಾಕ್ಸ್ ಪೇಡ್ ಕೊಟ್ಟಿಲ್ಲ ಅವರು, ಟ್ಯಾಕ್ಸ್ ಪೇಡ ಕೊಟ್ಟಿಲ್ಲ. ಓಕೆ ಬಿಡ್ರಿಪ್ಪ, ಟ್ಯಾಕ್ಸ್ ಪೇಡ್ ಕೊಟ್ಟಿಲ್ಲ, ಮಾಡಿದ್ದು ಕ್ಯಾಲ್ಸಿ ತಗೋರಿ. 20,000 ಮೈನಸ್ 20,000 ಮತ್ತು ಮೈನಸ್ 20,000. ಓಕೆ, ಫಸ್ಟ್ 20,000 ಮೈನಸ್ 20,000 ಮತ್ತು ಮೈನಸ್ 20,000. ಆನ್ಸರ್ ಎಷ್ಟು ಬಂತ್ರಿಪ್ಪ, ಇದು -20,000 ಬಂತ್ರಿ ಆನ್ಸರ್. ಎಷ್ಟು ರೀ,
minus 20,000 minus 20,000 ನಿಮ್ದು ಆನ್ಸರ್ ಬಂತು ರೀ 20,000 minus 20,000 minus 20,000 ಆನ್ಸರ್ ನಿಮ್ದು minus 20,000 ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಬ್ರಾಕೆಟ್ ಅಂದ್ರೆ ಏನ್ರಿಪ್ಪ ಅದು ಮೈನಸ್ ಬ್ರಾಕೆಟ್ ಅಂದ್ರೆ ಏನ್ರಿ ಮೈನಸ್ ತಿಳಿತಾ ಈಗ ಚಲೋ ಮಾಡೋಣ್ರಿಪ್ಪ ನೆಟ್ ಇನ್ಕ್ರೀಸ್ ಐತಿ ಡಿಕ್ರೀಸ್ ಐತಿ ಕ್ಯಾಶ್ ಒಳಗೆ ನೋಡೋಣ್ರಿಪ್ಪ ಈಗ ಕ್ಯಾಪಿಟಲ್ ಎ ಪ್ರಾಫಿಟ್ ಐತಿ ಕ್ಯಾಪಿಟಲ್ ಎ ಪ್ರಾಫಿಟ್ 71,000 ಕ್ಯಾಪಿಟಲ್ ಬಿ ಲಾಸ್ ಐತಿ minus 40,000 ಕ್ಯಾಪಿಟಲ್ ಸಿನೂ ಲಾಸ್ ಐತಿ minus 20,000 ಮಾಡಿರಿಪ್ಪ ಎಷ್ಟಿದು ಕ್ಯಾಪಿಟಲ್ ಎಷ್ಟ್ರಿಪ್ಪ 71,000 ಪ್ರಾಫಿಟ್ ಕ್ಯಾಪಿಟಲ್ ಎ 71,000 ಪ್ರಾಫಿಟ್ ಮೈನಸ್ ಸೆಕೆಂಡ್ ಒಳಗೆ ಲಾಸ್ ಬಂತು ರೀ ಕ್ಯಾಪಿಟಲ್ ಬಿ ಒಳಗೆ ಲಾಸ್ ಬಂತು ರೀ -40 ಅಂತ ಅದಕ್ಕೆ -40 ಮಾಡಿರಿ ಅದಕ್ಕೆ -40 ಮಾಡಿರಿ ಮತ್ತೆ ಲಾಸ್ ಐತಿ ರೀ ಥರ್ಡ್ ಒಳಗೆ ಸಿ ಒಳಗೆ ಮತ್ತೆ ಲಾಸ್ ಐತಿ -20 ಅಂತ -20 ಮಾಡಿರಿ ತಿಳಿತಾ ನೋಡ್ರಿ यहाँ पे देखो कैपिटल ए कैश फ्रॉम ऑपरेटिंग एक्टिविटीज 71,000 प्रॉफिट 71,000 तगोरी करेक्ट कैपिटल बी कैश फ्रॉम इन्वेस्टिंग एक्टिविटीज लॉस ಐತಿ ಅದಕ್ಕೆ -40 ಮಾಡ್ರಿ ಕ್ಯಾಪಿಟಲ್ ಸಿ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅದನ್ನು ಲಾಸ್ ಐತಿ ಅದಕ್ಕೆ -20 ಮಾಡ್ರಿ ಈಗ ಟೋಟಲ್ ಮಾಡ್ರಿಪ್ಪ ಎಷ್ಟು ಬಂತು ನೋಡ್ರಿ ಈಗ 71,000 -40,000 -20,000 ಎಷ್ಟು ಬಂತ್ರಿ ಆನ್ಸರ್ 11,000 ನಿಮ್ದು ಆನ್ಸರ್ ಬಂತ್ರಿ 11,000 ಈಗ ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಏನ್ರಿ ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಲ್ಲೈತೆ ನೋಡ್ರಿ ಆ್ಯಡ್ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಲ್ಲೈತ್ರಿಪ್ಪ ಎಲ್ಲೈತೆ ನೋಡ್ರಿ ಕ್ಯಾಶ್ ಎಟ್ ಬ್ಯಾಂಕ್ ಅಂದರೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿಪ್ಪ ಇದು 54,000 ನಿಮ್ದು ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನಿಮ್ದು ಎಷ್ಟಿಪ್ಪ 54,000 ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ 54,000 ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆ್ಯಡ್ ಮಾಡ್ರಿಪ್ಪ 11,000 ಪ್ಲಸ್ 54,000 ಎಷ್ಟು ಬಂತ್ರಿಪ್ಪ ಆನ್ಸರ್ 65,000 ಇದು ನಿಮ್ದು ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ 65,000 ಐತಲ್ರಿಪ್ಪ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಕ್ಸಾಕ್ಟ್ ಬಂತ क्लोजिंग कैश बैलेंस निम्दा 65,000 ಐತಿ आपका क्लोजिंग कैश बैलेंस एग्जैक्ट कितना है 65,000 है समझ में आ गया ये है आपका कैश फ्लो स्टेटमेंट डन ओके स्क्रीनशॉट ले लो ये है आपका क्वेश्चन ये आपका सॉल्यूशन 2 activities then ये third वाला activity got it so here I will conclude cash flow statement class okay so thank you all of you please try these type of problems thank you all of you